ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ಎಲ್ಲ ಕೊಡಿ ಮಾಡುವೆ ಆರಾಧನೆ. ಸರ್ವರಿಸಿ ಎಲ್ಲ ಕೊಡಿ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ಮಾಡುವೆ ಆರಾಧನೆ. ಆರಾಧನೆ 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 ಆರಾಧನೆ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿದ್ದು ನೀ ಕರೆದೆ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ. ಕೃಪಾಪೂರ್ಣನೇ ಕೃಪಾಪೂರ್ಣನೇ ಓ ಕೃಪಾಪೂರ್ಣನೇ ಕೃಪಾಪೂರ್ಣನೇ ಓ ಕೃಪಾಪೂರ್ಣನೇ. ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಆರಾಧನೆ 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 ಆರಾಧನೆ. ಹೌದು ರಾಜ, ಒಡೆಯರೇ, ಅಬ್ರಾಹ್ಮನ ದೇವರೇ, ಇಸಾಕನ ದೇವರೇ, ಯಾಕೋಬನ ದೇವರೇ, ಸರ್ವಶಕ್ತನಾದ ದೇವರೇ, ಎಲ್ ಶಡಾಯ್ ಆದ ದೇವರೇ, ರಾಜ ಕರ್ತನೇ, ಪ್ರತಿದಿನ ಕೇಳುತ್ತಿರ್ತಕ್ಕಂಥ ನನ್ನ ಎಲ್ಲ ಪ್ರಿಯ ಆತ್ಮೀಯರು, ದೇವರ ವಾಕ್ಯದಿಂದ ಬರ್ತಕ್ಕಂಥ ಈ ಸತ್ಯ ಅವರ ಜೀವನದಲ್ಲಿ ಬಿಡುಗಡೆ, ಆರೋಗ್ಯ, ಸಮಾಧಾನ, ಶಾಂತಿ ತರಲಿ ಎಂಬುದಾಗಿ ಹಾರೈಸ್ತಾ ಇದ್ದೇನೆ. ಥ್ಯಾಂಕ್ ಯು ಫಾದರ್, ಐ ಪ್ರೈಸ್ ಯು ಇನ್ ಜೀಸಸ್. ಮಹೋನ್ನತವಾಗಿ ಸಂತೋಷಪಡಿಸಿ ಆರೋಗ್ಯಗೊಳಿಸಿ ಅವರ ಜೀವನ ಸುಗಮಯವಾದಂಥ ಜೀವನ ಮಾಡುತ್ತಿ ಎಂಬುದಾಗಿ ನಾವು ನಂಬುತ್ತಾ ಇದ್ದೇವೆ. ಕೃಪಾಕನಿಕರವುಳ್ಳ ದೇವರು, ವಂದನೆಗಳು, ಸ್ತೋತ್ರಗಳು. ಕೇಳುತ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರರು, ಮಿತ್ರರು, ವಿಶೇಷವಾಗಿ ಆತ್ಮೀಯರು ಕೂಡ ಜಾಗೃತಿಯಿಂದ ಕೇಳಿ ತಮ್ಮ ಜೀವನದಲ್ಲಿ ಮಹಾ ಅದ್ಭುತಗಳನ್ನು, ಸೂಚಕ್ರಿಯಗಳನ್ನು, ಬಿಡುಗಡೆಯನ್ನು, ಆರೋಗ್ಯವನ್ನು, ಆನಂದ ಹರ್ಷವನ್ನು ತಂದುಕೊಳ್ಳಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಆಮೆನ್. ಎಲ್ಲರ ಕೈಗಳು ತಟ್ಟಿ ದೇವರು ಬಂದಿಸಿ. ಎಲ್ಲ ಕೈಗಳು ಏನು ಪಾಪ ಉಪಕಾರ ಮಾಡದಂಗೆ ಮಾಡ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಬಾಕಿ ಬಿಡಿ ಬಂದಿದ್ದಾರಾ? ವೆರಿ ಗುಡ್. ಬಹಳ ಖುಷಿ ಆಯಿತು. ದೇವರಿಗೆ ಸ್ತೋತ್ರ. ಇವತ್ತು ಒಂದು ವಿಚಿತ್ರವಾದಂಥ ಘಟನೆ ನಾವು ಭೂಲೋಕದಲ್ಲಿ ನೋಡ್ತಾ ಇದ್ದೇವೆ. ಏನಂತೇಳಿ, ಇವಳ ಹೆಸರು ಒಂದು ದೊಡ್ಡ ದೊಡ್ಡ ಮತಕ್ಕೆ ಸಂಬಂಧಪಟ್ಟಿದ್ದಳು, ಬಹಳ ದೊಡ್ಡ, ಆದರೆ ಬಡತನದಲ್ಲಿ ಇರತಕ್ಕಂಥವ್ರು. ಇವಳಿಗೆ ಜೀವನದಲ್ಲಿ ಒಂದು ದೇವರೇ ಇಲ್ಲ ಅನ್ನತಕ್ಕಂಥ ಎಂಥ ಉದ್ದೇಶ, ದೇವರೇ ಇಲ್ಲ. ಯಾಕಂದ್ರೆ ಇವಳು ಅನೇಕ ದೇವರುಗಳನ್ನು, ದೇವಿ ದೇವತೆಗಳನ್ನು ಆರಾಧಿಸತಕ್ಕಂಥ ಕುಟುಂಬದಿಂದ ಬಂದಿರ್ತಕ್ಕಂಥ. ಇವಳನ್ನು ಎಷ್ಟೋ ಸಲ ಅವರ ತಂದೆ ಕರೀತಾನೆ, ಬಾರೆ ಪೂಜೆ ಮಾಡೋಣ, ದೇವರಿಗೆ ಪ್ರಾರ್ಥನೆ ಮಾಡೋಣ, ಬನ್ನಿ ಎಂಬುದಾಗಿ ಕರೆದಾಗ, ಹಲ್ಲೆಲೂಯಾ, ಬನ್ನಿ ಎಂಬುದಾಗಿ ಕರೆದಾಗ, ಪ್ರೈಸ್ ದಿ ಲಾರ್ಡ್ ಜೀಸಸ್, ಹಲ್ಲೆಲೂಯಾ, ಬನ್ನಿ ಎಂಬುದಾಗಿ ಕರೆದಾಗ ಅವಳು ಪೂಜೆ ಪುನಸ್ಕಾರಕ್ಕೆ ಹೋಗುವುದಿಲ್ಲ. ನಾನು ಬರಲ್ಲ ಅಂತ ಹೇಳ್ತಾಳೆ. ಯಾಕಂದ್ರೆ ಯಾವ ದೇವ್ರು ನಿಜ, ಇಷ್ಟು ದೇವರುಗಳಿದೆ ನಮಗೆ, ಯಾವ ದೇವ್ರು ನಮ್ಮ ಪ್ರಾರ್ಥನೆ ಕೇಳ್ತಾನೆ, ಯಾರು ದೇವರಿದ್ದಾರೆ? ಯಾರು ದೇವರಿಲ್ಲ ಈ ಲೋಕದಲ್ಲಿ. ಅವಳಿಗೆ ಇಷ್ಟನೇ. ಯಾಕಂದ್ರೆ ಅವಳಿಗೆ ಎಂಥ ಜೀವನ ಅಂದರೆ ಹೈಫೈ ಜೀವನ. ನನಗಿಷ್ಟ ಬಂದಂತೆ ನಾ ಜೀವಿಸೋಕೆ, ಯಾರು ನಂಗೆ ಕೇಳಬಾರ್ದು. ಕೋಯಿ ಮಜೆ ಪುಚನಾನಿ ಮೇರೆ ಮನ ಆಯ್ಜ ಸಮಯ ಜೀವಂಗಿ, ನನಗೆ ಇಷ್ಟ ಬಂದೆ, ನಿಮ್ಮ ಮನಸ್ಸಿಗೆ ತೋಚಿದಂಗೆ, ಅವಳ ಮನಸ್ಸಿಗೆ ಏನು ಚೆನ್ನಾಗಿ ಅನಿಸ್ತದೆ, ಅವಳ ಮನಸ್ಸಿಗೆ ಏನು ಒಳ್ಳೆದನಿಸ್ತದೆ ಅದು ಅವಳು ಮಾಡಿಕೊಳ್ತಾ ತನ್ನ ಜೀವನವನ್ನು ಒಂದು ಪಾಪದ ಜೀವನದಲ್ಲಿ ತೊಡಗಿದ್ಲು ಅವಳು.
ಅವಳು ಒಳ್ಳೆ ಯವನ ಪ್ರಾಯಕ್ಕೆ ಬರುವ ಸಮಯದಲ್ಲಿ ಎಲ್ಲ ಕಾರ್ಯಗಳು ಅವಳು ಗಮನಿಸ್ತಾ ಇರುವಾಗ ಅವಳು ಆರಾಮಾಗಿದ್ದಾಳೆ, ಚಂಗಾಗಿದ್ದಾಳೆ, ಒಂದು ಪುಷ್ಟಳಾಗಿದ್ದಾಳೆ. ಅವರ ಮನೆಯಲ್ಲಿ ಅನೇಕ ಘಟನೆಗಳು ನಡೀತಾ ಇರುವಾಗ ಏನಿದು ಸುಖ ಇಲ್ಲ, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ ಅಂತ ಹೇಳಿದ್ರು. ಒಂದು ದಿವಸ ಏನಾಯಿತು, ಅವ್ರ ಅಕ್ಕನೂ ಏನಾದಳು ಮೆಂಟಲ್ ಆಗಿಬಿಟ್ಲು. ಅವಳ ಅಕ್ಕ ಏನಾಗಬೇಕಂತ ಆಸೆ ಇಟ್ಟುಕೊಂಡಿದ್ದು ಗೊತ್ತಿದೆ, ನಾನು ಜನರ ಭವಿಷ್ಯವನ್ನು ಹೇಳಬೇಕು, ಅದಕ್ಕೆ ಜ್ಯೋತಿಷರ ಹತ್ರ ಹೋಗಿ, ಆಸ್ಟ್ರಾಲಜರ್ಸ್ ಜ್ಯೋತಿಷರ ಹತ್ರ ಹೋಗಿ, ಆ ಪಂಡಿತರ ಹತ್ರ ಹೋಗಿ ಅವಳು ಜ್ಯೋತಿಷ ಹೇಗೆ ಹೇಳಬೇಕು ಅದನ್ನು ಅಧ್ಯಯನ ಮಾಡೋದು, ಅದನ್ನು ಸ್ಟಡಿ ಮಾಡೋದು, ಜನರ ಮುಖವನ್ನು ಹೇಗೆ ನೋಡಬೇಕು, ಅವರ ಕೈರೇಖೆಗಳನ್ನು ಹೇಗೆ ನೋಡಬೇಕು, ಅವರ ಭವಿಷ್ಯವನ್ನು ಹೇಗೆ ಹೇಳಬೇಕು, ಆ ಭವಿಷ್ಯವನ್ನು ಹೇಳುವ ಒಂದು ಕಾರ್ಯ ಅಂದರೆ ಅವಳಿಗೆ ಬಹಳ ಆಸೆ ಇರ್ತದೆ ಇಂಥ ಒಂದು ಕೆಲಸ ಮಾಡೋದಂತೆ. ಅದಕ್ಕಾಗಿ ಅನೇಕ ಪಂಡಿತರು, ಗುರುಗಳು ಮತ್ತು ಅನೇಕ ಭಕ್ತರನ್ನು ಅವಳು ಸಂಪರ್ಕ ಮಾಡಿರ್ತಾರೆ. ಅವರ ಹಿರಿಯ ಅಕ್ಕಳು, ಅವಳ ಹಿರಿಯ ಅಕ್ಕಳ ಹೆಸರು ಅಂಜನಾ, ತಂಗಿ ಹೆಸರು ರಂಜನಾ, ತಾಯಿ ಹೆಸರು ರಜನಿ. ಅಪ್ಪನ ಹೆಸರು ರಜನಿಕಾಂತ್ ಏನೋ ಗೊತ್ತಿಲ್ಲ ನನಗೆ, ತಾಯಿ ಹೆಸರು ರಜನಿ. ಹಾಗೆ ಅವರ ಹಿರಿಯ ಅಕ್ಕಳು ಹುಚ್ಚಳಾಗಿಬಿಡ್ತಾಳೆ. ಅವಳು ಹಿರಿಯ ಅಕ್ಕಳು ಏನಾಗಬೇಕಂತಿರ್ತಾಳೆ, ಜನರ ಭವಿಷ್ಯವನ್ನು ಹೇಳುವ ಜ್ಯೋತಿಷಳಾಗಬೇಕನ್ನತಕ್ಕಂಥ ಆಸೆ ಇರ್ತದೆ ಅವಳಿಗೆ. ನೋಡ್ರಿ ಹೆಂಗೆ ಕ್ರೇಜ್ ಇರ್ತದೆ. ಅದಕ್ಕಾಗಿ ಇವಳು ಅನೇಕ ಭಕ್ತರು, ಪೂಜಾರಿಗಳು ಮತ್ತು ಅನೇಕ ಜ್ಯೋತಿಷರು, ಅನೇಕ ಪಂಡಿತರನ್ನು ಭೇಟಿ ಮಾಡ್ತಾ ಅವ್ರ ಜೊತೆಯಲ್ಲಿ ಇದನ್ನು ಕಲಿತ್ಕೊಳ್ತಾ ಇರುವಾಗ ಇವಳೇನಾಗ್ತಾಳೆ, ದಿನಗಳದಂತೆ ಅವಳು ಒಂದು ಪಕ್ಕದ ಮೆದುಳು ಯಾವುದೋ ಒಂದು ಕಾರ್ಯದಿಂದ ಅವಳ ಮೆದುಳಿಗೆ ಕೆಲಸ ಮಾಡದೆ ನಿಂತು ಹೋಗ್ಬಿಡ್ತದೆ. ರೈಟ್ ಸೈಡ್ ಮೆದುಳು. ರೈಟ್ ಸೈಡ್ ಅಂದರೆ ಏನಂತಾರೆ ಕನ್ನಡದಲ್ಲಿ? ರೈಟ್ ಸೈಡ್ಗೆ ಏನಂತಾರಮ್ಮ ಕನ್ನಡದಲ್ಲಿ? ಏನಂತಾರೆ? ಬಲಗಡೆ. ಎಂಥ ವಿಜ್ಞಾನಿಗಳಿದ್ದಾರೆ ನಮ್ಮ ಕ್ಲಾಸಲ್ಲಿ. ಬಲಗಡೆಯ ಮೆದುಳಲ್ಲಿ ಏನೋ ತೊಂದರೆ ಆಗಿಬಿಟ್ಟಿರ್ತದೆ. ಅದಕ್ಕಾಗಿ ಅವಳು ಮೆಂಟಲ್ ಆಗಿ, ಹುಚ್ಚಾಗಿ, ಮನೆಯಲ್ಲಿ ಕೂತ್ಕೊಳ್ಳೋದಿಲ್ಲ, ಇರುವುದಿಲ್ಲ, ಎಲ್ಲ ವಸ್ತುಗಳನ್ನು ತೆಗೆದು ಬಿಸಾಕೋದು, ಹೊಡೆಯೋದು, ಚೂರು ಮಾಡೋದು. ಮತ್ತು ಒಂದು ಸಾರಿ 7 ಸಾರಿ ಆತ್ಮಹತ್ಯಕ್ಕೆ ಪ್ರಯತ್ನ ಮಾಡಿದ್ಲವಳು. ಈಗ ಈ ಮನೆಯಲ್ಲಿ ಆಗ್ತಿರ್ತಕ್ಕಂಥ ಅಸ್ತವ್ಯಸ್ತ, ಅಶಾಂತಿ, ಅಸಮಾಧಾನ ಮನೆಯಲ್ಲಿ ನೋಡಿದರೆ ಮೊದಲೇ ಈ ಅಕ್ಕಳನ್ನು ಸ್ಥಳದಲ್ಲಿ ತಗೊಂಡು ಎಲ್ಲ ದೊಡ್ಡ ಆಸ್ಪತ್ರೆಗೆ ತೊಗೊಂಡ್ರು. ಹೇಳಿದ್ರು ಇವಳು ಮೆಂಟಲಿ ಕಂಪ್ಲೀಟ್ಲಿ ಮುಗಿದೋಯ್ತು, ಇವಳಿಗೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ, ಇವಳು ಹೀಗೆ ಹುಚ್ಚಳಾಗಿರ್ತಾಳೆ ಲೈಫ್ ಟೈಮ್ ಅಂತ ಹೇಳ್ಬಿಟ್ರು. ಅಯ್ಯೋ, ಲೈಫ್ ಟೈಮ್ ಹುಚ್ಚಳಾಗಿದ್ರೆ ಅವ್ರ ಮನೆಯಲ್ಲಿ ನಿದ್ದೆ ಇಲ್ಲ, ರಾತ್ರಿ ಹಗಲು ಜಗಳ. ಅವಳ ಮನೆಯಲ್ಲಿ ಪಾತ್ರೆಗಳನ್ನು ಬೀಸಾಕೋದು, ಮನೆಯಲ್ಲಿ ಒಂದ್ಸಾರಿ ಲಾಕ್ ಹಾಕೊಂಡು, ಒಳಗೆ ರೂಮ್ನಲ್ಲಿ ಲಾಕ್ ಹಾಕೊಂಡು ನೇಣು ಹಾಕೊಂಡು ಬಿಟ್ಲ. ಅಯ್ಯೋಯ್ಯೋ, ನೇಣು ಹಾಕೊಂಡು ಬಿಡಲಿಲ್ಲ, ಎಲ್ಲ ಬಾಗಿಲವನ್ನು ಮುರಿದು ಅವಳನ್ನು ಮತ್ತೆ ಉಳಿಸಿದ್ದಾರೆ. ಹಾಗೆ 5, 6, 7 ಸಾರಿ ಅವಳು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಯತ್ನಿಸಿದರು. ಇಂಥ ಎಲ್ಲ ಅಶಾಂತಿ, ಅಸಮಾಧಾನ ಜರುಗುತ್ತಿರ್ತಕ್ಕಂಥ ಈ ಅಂಜನಾ ಅಳಿಗೆ ನಡೀತಿರ್ತಕ್ಕಂಥ ಈ ದುರ್ಘಟನೆ, ಈ ಒಂದು ಅನಿಷ್ಟ ರಂಜನಾ ಅನ್ನೋಳು ಅವಳಿಗೆ ಭಾಳ ಬೇಸರ ಆಯಿತು. ದೇವರೇ ಇಲ್ಲ ಈ ಲೋಕದಲ್ಲಿ, ದೇವರಂದರೆ ಇಷ್ಟ ಇಲ್ಲ ಅವಳಿಗೆ. ಯಾರಾದರೂ ದೇವರ ಕಡೆ ಬಾದ್ರೆ ನಾ ಬರೋದಿಲ್ಲ ಅಂತ ಹೇಳ್ತಾರೆ. ಯಾರಾದ್ರೂ ಬಂದು ಸ್ವಲ್ಪ ವ್ರತ ಇಡಂದ್ರೆ ವ್ರತ ಗೀತ ಏನಿಲ್ಲ, ನಾ ಬರೋದೇ ಇಲ್ಲ, ದೇವರು ಇಲ್ಲ ಅಂತಾರೆ. ಪಾಪ ಅವ್ರ ಜನ ಏನು ಹೇಳ್ತಾರೆ, ನೀನು ನಾಸ್ತಿಕಳಾಗುತ್ತೀಯೇನು ಅಂತ ಹೇಳ್ತಾರೆ. ಇವಳು ತನ್ನ ಇಷ್ಟ ಪ್ರಕಾರವಾಗಿ ಜೀವಿಸ್ತಾ ಇದ್ದಾಳೆ. ಭಾಳ ಜನರಿಗೆ ಇಷ್ಟ ಪ್ರಕಾರ, ಭಾಳ ಜನರಿಗೆ ತಪ್ಪು ಮಾಹಿತಿ ಕೊಟ್ಟಿರ್ತಾರೆ. ದಯಮಾಡಿ ಗಮನಿಸ್ತೀರಿ. ಒಬ್ಬ ಅಂಧ ಭಕ್ತನು ಹೇಳ್ತಾ ಇರ್ತಾನೆ, ಅಂಧ ಪಂಡಿತನು. ಭಕ್ತರು ಅಂಧರು, ಪಂಡಿತನು ಕೂಡ ಅಂಧನು. ಅವನು ಹೇಳ್ತಾನೆ, ಒಂದು ಪ್ರಶ್ನೆ ಆಗ್ತಾರೆ, ಅರೆ ಓ ಐಸಾ ಕೇಳ್ತೆ, ಇವ್ರು ಹಿಂಗೆ ಹೇಳ್ತಾರೆ, ಅವ್ರು ಹಿಂಗೆ ಹೇಳ್ತಾರೆ, ಆ ಗ್ರಂಥದಲ್ಲಿ ಹೀಗೆ ಬರ್ತಿದೆ, ಈ ಗ್ರಂಥದಲ್ಲಿ ಹೀಗೆ ಬರ್ತಿದೆ, ಮತ್ತು ಆ ಪಂಡಿತರು ಹಿಂಗೆ ಹೇಳ್ತಾರೆ, ಈ ಫಾದರ್ಗಳು ಹಿಂಗೆ ಹೇಳ್ತಾರೆ, ಈ ಬೋಧಕರು ಹಿಂಗೆ ಹೇಳ್ತಾರೆ, ನಾವು ಯಾರನ್ನು ಕೇಳಬೇಕು ಅಂತ ಕೇಳ್ತಾರೆ ಅವರು. ಕೇಳಿದ ಕೂಡಲೇ ಅವನೇನು ಹೇಳ್ತಾನೆ, ಅಂಧ ಭಕ್ತನು, ಅಂಧ ಪಂಡಿತನು, ಸಬ್ಕಿ ಸುನೋ ಅಪ್ನಿ ಕರೋ. ಅರೇ ದುರ್ಮಾರ್ಗತನವನ್ನು ಕಲಿಸ್ಕೊಡ್ತಾ ಇದ್ದಾನೆ. ಸಬ್ಕಿ ಸುನೋ ಅಪ್ನಿ ಕರೋ ಅಂದರೆ ನಾವು ಬುದ್ಧಿವಂತರ, ನಾವು ಮಾಡೋದೆಲ್ಲ ಲೋಪದ ಕೆಲಸಕ್ಕೆ ಹೋಗ್ತಾ. ಅದಕ್ಕಾಗಿ ಬೈಬಲ್ನಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ನನ್ನ ಪ್ರಿಯ ಸಹೋದರೇ, ಓ ಯವನಸ್ಥನೇ, ಯವನ ಕಾಲದಲ್ಲಿ ಆನಂದಿಸು, ಹರ್ಷಿಸು, ನಿನ್ನ ಯವನ ಕಾಲದಲ್ಲಿ ನಿನ್ನ ಮನಸ್ಸು. ಪ್ರಸಂಗಿ 11:9 ಬೇಗನೆ. ಯವನ ಕಾಲದಲ್ಲಿ ಹರ್ಷಿಸು, ಖಾओ पियो मजा करो. ಅನ್ನೋದಿಲ್ಲ ನಮ್ಮ ಮನಸ್ಸು, ಖಾನಾ ಪೀನಾ ಮಜಾ ಕರೆಂಗೆ, ಥೋಡೆ ದಿನ ಕಿ ಜಿಂದಗಿ, ಮಸ್ತ್ ಖಾओ पियो ಮಜಾ ಕರೋ ಅವ್ರು ಮರ್ ಜಾओ. ಇದು
ದುರ್ಬುದ್ಧಿ, ದುರಾಲೋಚನೆ ಕೊಡ್ತಕ್ಕಂಥ ಒಂದು ಆಲೋಚನೆ ಆಗಿದೆ. ಓದ್ತೀರಾ ಮಾತನ್ನು? ಯವನಸ್ಥನೇ, ಯವನ ಕಾಲದಲ್ಲಿ ಆನಂದಿಸು. ಹಂಗಿಲ್ಲ. ಓ ಯವನಸ್ಥನೇ, ನಿನ್ನ ಯವನದಲ್ಲಿ ಸಂತೋಷಿಸು. ನಿನ್ನ ಯವನದ ದಿನಗಳಲ್ಲಿ ನಿನ್ನನ್ನು ಹೃದಯವು ಆನಂದಪಡಿಸಿದಂತೆ ಪಡಿಸಲಿ. ನಿನಗೆ ಮನಸ್ಸು ಬಿದ್ದ ಮಾರ್ಗದಲ್ಲಿ ನಿನ್ನ ಕಣ್ಣುಗಳಿಗೆ ನೋಡ್ಲಿಕ್ಕೆ ಏನು ಎಂಜಾಯ್ ಮಾಡ್ತದೆ ನಡೆ. ಆ ಎಲ್ಲ ಸಂಗತಿಗಳಿಗೆ, ನೀನು ಮಾಡುವ ಎಲ್ಲ ಕನಿನಾಸೆ, ಶರೀರದಾಸೆ, ಮನಸ್ಸಿಗೆ ಬಂದಂಗೆ ನಡ್ಕೊಂಡಿರ್ತಕ್ಕಂಥ ಈ ಎಲ್ಲ ಸಂಗತಿಗಳಿಗಾಗಿ ಒಂದು ದಿನ ನಿನಗೆ ಏನಿರ್ತದೆ? ತೀರ್ಪು ಇರುತ್ತೆ. ಏನಿರ್ತದೆ? ತೀರ್ಪು ಇರುತ್ತೆ. ಅಂದ್ರೆ ನೀನು ಇಷ್ಟ ಪ್ರಕಾರವಾಗಿ ನಿನಗೆ ಮನಸ್ಸು ಬಂದಂಗೆ ನೀನು ಎಲ್ಲರ ಮಾತನ್ನು ಕೇಳದೆ, ಹಿರಿಯರ ಮಾತನ್ನು ಕೇಳದೆ, ಅಥವಾ ಜ್ಞಾನಿಗಳ ಮಾತನ್ನು ಕೇಳದೆ, ಒಂದು ಒಳ್ಳೆಯ ಉಪದೇಶಕರ ಮಾತನ್ನು ಕೇಳದೆ ನೀನು ಇಷ್ಟ ಪ್ರಕಾರ ನಡ್ಕೊಂಡ್ರೆ, ನೀನು ನಡ್ಕೊಂಡಿರ್ತಕ್ಕಂಥ ಆ ಕಣಿನಾಸೆ, ಸೇರಿದಾಸೆ, ಆ ಬದುಕು ಬಾಳಿನ ಡಂಬದ ಜೀವನ ನಿನ್ನನ್ನು ಭಯಂಕರವಾದಂಥ ಒಂದು ಸ್ಥಿತಿಗೆ ತೆಗೆದುಕೊಂಡು ಹೋಗ್ತದೆ. ಅದರಿಂದ ಜಾಗರೂಕನಾಗಿರು. ಅದಕ್ಕೆ 10ನೇ ವಚನದಲ್ಲಿ ಹೇಳಲಾಗಿದೆ, ಬೇಗನೆ, ಆದ ಕಾರಣ ನಿನ್ನ ಹೃದಯದಿಂದ ದುಃಖವನ್ನು ತೆಗೆದುಹಾಕು, ನಿನ್ನ ಶರೀರದಿಂದ ಕೆಟ್ಟತನವನ್ನು ತೆಗೆದು ಬಿಡು. ಏನು ಮಾಡಲಿಕ್ಕೆ ಬರಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ವ್ಯರ್ಥವಾಗಿದೆ, ಏನು ಮಾಡ್ಲಿಕ್ಕೆ ಬರಲ್ಲ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ಆದರೆ ಇವಳು ತನಗಿಷ್ಟ ಬಂದಂತೆ ಅವಳು ನಡ್ಕೊಳ್ತಾಳೆ. ಒಂದು ದಿವಸ ಏನಾಗ್ತದಂದ್ರೆ, ಇವಳೇನು ತಿಳ್ಕೊಳ್ಳೋದು, ನನ್ನ ಜೀವನವೆಲ್ಲ ಹೀಗೆ ಇರ್ತದೆ, ನಾನು ಎಂಜಾಯ್ ಮಾಡ್ತಾ ಇರ್ತೇನೆ, ನಾನು ಮಸ್ತ್ ಮಜಾ ಮಾಡ್ಕೊಳ್ತಿರ್ತೇನೆ, ನಾನು ಇಷ್ಟ ಪ್ರಕಾರ ನಡ್ತೇನೆ, ನನ್ನ ತಂದೆ ತಾಯಿಗಳ ಮಾತು ಕೇಳೋದಿಲ್ಲ, ಮತ್ತು ಯಾರ ಮಾತು ಕೇಳೋದಿಲ್ಲ, ಇಷ್ಟ ಪ್ರಕಾರವಾಗಿ ನಡೀತಾಳೆ ಇವಳು. ಒಂದು ದಿವಸ ಏನಾಗ್ತದೆ, ಇವಳು ಕಿಚನ್ ರೂಮ್ನಲ್ಲಿ ಅಂದರೆ ಅಡುಗೆ ಕೋಣೆಯಲ್ಲಿ, ಹೌದಾ, ಅಡುಗೆ ಕೋಣೆಯಲ್ಲಿ ಅಡುಗೆ ಮಾಡ್ತಾ ಇರುವಾಗ, ಆಮ್ಲೆಟ್ ಮಾಡ್ತಾ ಇರುವಾಗ ಎಣ್ಣೆ ಹಾಕಿ ಅದನ್ನು ಬಹಳವಾಗಿ ಕುದಿಸಿರುವಾಗ, ಅದು ಹೆಚ್ಚು ಸಮಯ ಕುದಿದಿರುವುದರಿಂದ ಅವಳು ಅದರೊಳಗೆ ತತ್ತಿಯನ್ನು ಹಾಕಿದ ಕೂಡಲೇ, ಆ ತತ್ತಿ, ಹಸಿ ತತ್ತಿ ಅದರೊಳಗೆ ಬಿದ್ದ ಕೂಡಲೇ ಆ ಎಣ್ಣೆ ಸಿಡಿದು ಅವಳ ಕಣ್ಣು ಮೇಲೆ ಆ ಸಿಡಿದ ಏನು ಬಿತ್ತು? ಆ ಸಿಡಿದಿರತಕ್ಕಂಥ ಎಣ್ಣೆ ಬಿದ್ದು ಕಣ್ಣೆಲ್ಲ ಉರಿಯಾಗಿ ಅವಳು ಒಂದು ಕಣ್ಣೇ ಕುರುಡಲಾಗ್ಬಿಟ್ಲು. ಕಣ್ಣು ಕುರುಡಲಾದ ಕೂಡಲೇ ಆ ಒಂದು ಕಣ್ಣು ಸಂಪೂರ್ಣವಾಗಿ ಕಾಣದೇ ಇರುವುದರಿಂದ ಅವಳ ಜೀವನ ಏನು ಎಂದು ಆವಾಗ ಅವಳಿಗೆ ತೋರಿ ಬಂತು. ಅವರ ಕುಟುಂಬದಲ್ಲಿ ಅವರ ಅಕ್ಕ ಹಾಗೆ ಯೇಸು ಕ್ರಿಸ್ತ ನಂಬಿಕೊಂಡು ಬಹುಭಯಂಕರವಾದಂಥ ಹುಚ್ಚುತನದ ರೋಗದಿಂದ ಗುಣಮುಖಳಾಗಿ ಅವಳು ಪ್ರಾರ್ಥನೆಗೆ ಹೋಗ್ತಾ ಇದ್ದಳು. ಅವಳು ಎಷ್ಟೋ ಸಾರಿ ಪ್ರಾರ್ಥನೆಗೆ ಕರೆದರೂ ಕೂಡ ಅವಳು ಹೋಗಲಿಲ್ಲ. ಆದರೆ ಒಂದು ದಿವಸ ಇವಳಿಗೆ ಈ ಒಂದು ಅಪಘಾತ ಸಂಭವಿಸಿದ ಕೂಡಲೇ ಆ ಕಣ್ಣೇ ಕುರುಡಲಾಗಿ ಅಂತ ಪರಿಸ್ಥಿತಿ ಬಂದ್ಕೊಳ್ಳಿ ವೈದ್ಯರ ಹತ್ರ ಭಾಳ ಬೇಗನೆ ತುರ್ತು ಚಿಕಿತ್ಸೆಗಾಗಿ ತೆಗೆದುಕೊಂಡು ಹೋಗಿರುವಾಗ, ಆ ಒಂದು ಆಸ್ಪತ್ರೆಯಲ್ಲಿ ಆ ತುರ್ತು ಚಿಕಿತ್ಸೆಗಾಗಿ ಹೇಳಿರುವಾಗ ಅಲ್ಲಿರ್ತಕ್ಕಂಥ ವೈದ್ಯರು ಹೇಳ್ತಾರೆ, ಅಮ್ಮ ಇದು ಭಾಳ ಸೆನ್ಸಿಟಿವ್ ಇದೆ, ಇದು ಭಾಳ ಸೂಕ್ಷ್ಮವಾಗಿದೆ, ಸೀರಿಯಸ್ ಆಗಿದೆ, ನೀವೇನು ಮಾಡ್ರಿ ಇವಳನ್ನು ಬೇಗನೆ ಒಂದು ದೊಡ್ಡ ಕಣ್ಣಿನ ವಿಶೇಷ ತಜ್ಞರ ಹತ್ರ, ಸ್ಪೆಷಲಿಸ್ಟ್ ಹತ್ರ ತೆಗೆದುಕೊಂಡು ಹೋಗ್ರಿ ಎಂಬುದಾಗಿ ಹೇಳಿರುವಾಗ, ಅಲ್ಲಿ ಹೋಗಿ ಒಂದು ಕಣ್ಣಿನ ಆಸ್ಪತ್ರೆ, ಸಂಪೂರ್ಣ ಕಣ್ಣಿನ ಆಸ್ಪತ್ರೆ, ಒಳ್ಳೆ ಸ್ಪೆಷಲಿಸ್ಟ್ಗಳಿರ್ತಾರೆ, ಅಲ್ಲಿ ತೆಗೆದುಕೊಂಡು ಹೋಗಿರುವಾಗ ವೈದ್ಯರು ಅವಳನ್ನು ನೋಡಿದ ಕೂಡಲೇ ಆಶ್ಚರ್ಯ, ಕುದಿಯುತ್ತಿರುವ ಎಣ್ಣೆ ಬಿದ್ದಿದೆ ಅಂತೇಳಿ ಅನೇಕ ಜನ ವೈದ್ಯರು ನೋಡ್ಲಿಕ್ಕೆ ಬಂದಿದ್ರು. ಯಾಕಂದ್ರೆ ಅದು ದೊಡ್ಡ ಐ ಮೆಡಿಕಲ್ ಕಾಲೇಜ್ ಆಗಿತ್ತದು. ಕುದಿಯುತ್ತಿರುವ ಎಣ್ಣೆ ಕಣ್ಣೊಳಗೆ ಬಿದ್ದಿದ್ದಾರೆ. ಅವು ಎಲ್ಲ ಜನ ನೋಡ್ಲಿಕ್ಕೆ ಬಂದರು ಅದನ್ನೇ ಪರಿಶೋಧನೆ ಮಾಡಲಿಕ್ಕೆ. ಆಗ ಅಲ್ಲಿರ್ತಕ್ಕಂಥ ಪ್ರಧಾನ ಅಂದರೆ ಮುಖ್ಯ ಸರ್ಜನ್ ಏನಂತಾನೆ, 3 ದಿನ ಟೈಮ್ ಕೊಡ್ತೇನೆ, 3 ದಿನದಲ್ಲಿ ಇವ್ರು ಕಣ್ಣು ಬರ್ತದೆ ಇಲ್ಲ ಅಂತ ನಾ ಹೇಳ್ತೇನೆ, ನಾವು ಹೇಳಲಿಕ್ಕೆ ಬರಲ್ಲ, ಯಾಕಂದರೆ ಇವಳು ಗುಣ ಆಗಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳ್ತಾರೆ. ಆವಾಗ 3 ದಿನ ಏನಿರ್ತದಲ್ಲ ಅವಳಿಗೆ, ಆ 3 ದಿನದ ಚಿಂತನೆ, ಆ ದುಃಖ, ಆ ಬಾಧೆ, ಆ ವೇದನೆ ಅವಳನ್ನು ಹೀಗೆ ಕಾಡ್ತದಂದ್ರೆ ವಿಚಾರ ಮಾಡಿ ನೋಡ್ರಿ ಬ್ರದರ್ ನೀವು ಸ್ವಲ್ಪ.
ಕಣ್ಣು ಈಗ ಲೈಟ್ ಹೋಗಿದ ಕೂಡಲೇ ನಾವೇನಾಗಿದ್ದೇವೆ, ಸ್ವಲ್ಪ ಲೈಟ್ ಬರ್ತದೆ ಅಂತೇಳಿ. ಕಣ್ಣೇ ಇಲ್ಲ ಅಂದರೆ ಕಣ್ಣಿಲ್ಲದ ಕುರುಡನ ದಿಗುಲು, ಚಿಂತೆ. ಯಾಕಂದ್ರೆ ಕಣ್ಣು ಇಲ್ಲದೆ ಹುಟ್ಟಿದ್ರೆ ಅವನು ಹೇಗಾದ್ರೆ ರೂಢಿ ಮಾಡ್ಕೊಂಡಿರ್ತಾನೆ. ಕಣ್ಣು ಉಳ್ಳವನಿಗೆ ಕಣ್ಣು ಹೋಗಿದೆ ಅಂದರೆ ಅವನಿಗೆ ಏನೇನಾಗಿರ್ಬೋದು ವಿಚಾರ ಮಾಡಿ ನೋಡ್ರಿ. ಅವನು ಗಾಡಿ ಹಿಡ್ಕೊಂಡು ನಡೀತಾ ಇರ್ಬೋದು. ಮೊದಲು ಗಾಡಿ ಹಿಡ್ಕೊಂಡಲ್ಲ, ಮೊದಲು ಮ್ಯೂಸಿಕ್ ಚಾಲು ಬಿದ್ದುಕೊಳ್ಳೆ ಕುಣಿತಿದ್ರು, ಹೌದಾ? ಈಗ ಕಣ್ಣಿಲ್ಲ, ಕುಣಿಲಿಕ್ಕೆ ಆಗ್ತದಾ? ಈಗ ಮಣ್ಣು ಸೀದಾ ಎಲ್ಲಿ ಹೋಗ್ಬೇಕು? ವಾಶ್ರೂಮ್ಗೆ ಹೋಗ್ಬೇಕು. ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ವಾಶ್ರೂಮ್ ಎಲ್ಲಿ ಕಾಲಿಡ್ತಾನೋ ಗೊತ್ತಿಲ್ಲ. ಅವನು ಎಲ್ಲಿ ಕಾಲಿಡ್ತಾನೋ ಗೊತ್ತಿಲ್ಲ, ಎಲ್ಲಿರ್ತಾನೋ. ಅವನಿಗೆ ಒಬ್ಬರು ಸಹಾಯಕರು ಬೇಕೇ ಬೇಕು. ಆ ಕುರುಡನಿಗೆ, ಆ ಕುರುಡಲಾದವಳಿಗೆ ಇಷ್ಟು ಯಾತನೆ ಆಯಿತು. ಅಯ್ಯೋ, ಏನಿದು ನನ್ನ ಜೀವನ, ನನಗಿಷ್ಟ ಬಂದಂತೆ ಬದುಕ್ತಾ ಇದೆ. ನಮ್ಮಕ್ಕ ಈಗ ಯೇಸು ಕ್ರಿಸ್ತ ನಂಬ್ಕೊಂಡಿದ್ದಾಳೆ. ಅವಳು ಬಂದು ಹೇಳಿದ್ರು, ಮಾ ಯೇಸು ಕ್ರಿಸ್ತ ನಂಬ್ಕೊಮ್ಮ, ಯಾ ದೇವ್ರು ಇಲ್ಲ ಅಂತ ಹೇಳ್ತಿದ್ಲಲ್ಲ ಅವಳು. ಸರಿ, ಯಾ ದೇವ್ರು ಇಲ್ಲಲ್ಲ, ನಿನಗೆ ಕನಿಷ್ಠ 1 ಸಾರಿ ಆದರೆ ಚರ್ಚ್ಗೆ ಬಂದು ಯೇಸು ಕ್ರಿಸ್ತನ ನಂಬಿಕೊಂಡ್ರೆ ನಿನ್ನ ಕಣ್ಣು ಖಂಡಿತವಾಗಿ ಬರ್ತದೆ ಅಂತ ಹೇಳ್ತಾಳೆ ಅವಳು. ಎಲ್ಲರೂ ಹೇಳ್ತಿರಲ್ಲಯ್ಯ. ಹೇಳಿದ ಕೂಡಲೇ ನಡೆದಿರ್ತಕ್ಕಂಥ ಸಂಗತಿ ಏನಂದ್ರೆ, ಇವಳು ಸುಮ್ಮನೆ ಹೋಗಿ ಚರ್ಚಲ್ಲಿ ಕೂತ್ಕೊಳ್ತಾರೆ. ವೈದ್ಯರು ಹೇಳ್ತಾರೆ 3 ದಿನದಲ್ಲಿ ಇವಳ ಕಣ್ಣು ಗತಿ ಏನಾಗ್ತದೆ ಅಂತ ಹೇಳುತ್ತೆ ಎಂಬುದಾಗಿ. ಆದರೆ ಅವಳು ಆ ಒಂದು ಚರ್ಚಲ್ಲಿ ಕೂತ್ಕೊಂಡು ಆ ಚರ್ಚಿನ ಸೇವಕರು ವಾಕ್ಯವನ್ನು ಹೇಳಿರುವಾಗ, ನಿಮ್ಮಲ್ಲಿ ಸಾಸಿವೆ ಕಾಳಷ್ಟು ವಿಶ್ವಾಸ ಇದ್ರೆ ಸಾಕು, ಈ ಬೆಟ್ಟವನ್ನು ಕಿತ್ಕೊಂಡು ಸಮುದ್ರದಲ್ಲಿ ಬೀಳು ಅಂತ ಹೇಳಿದ್ರೆ ಹಾಗೆ ಆಗೋದು. ನೀವು ಏನು ಹೇಳುತ್ತೀರೋ ಅದು ಹೇಳಿದ್ದನ್ನು, ನೀವು ಮಾಡಿದ ಪ್ರಾರ್ಥನೆಯನ್ನು ನಿಮಗೆ ಆಗೋದೆಂದು ನೀವು ನಂಬಿದರೆ ಅದು ಖಂಡಿತ ನಿಮಗೆ ಆಗುತ್ತೆ ಎಂಬುದಾಗಿ ಹೇಳಿರುವಾಗ, ಇವಳು ಹಾಗೆ ಆ ಕಣ್ಣಿನ ದಿಗ್ಭ್ರಮೆಯಲ್ಲಿ, ಆ ಕುರುಟತನದ ದಿಗ್ಭ್ರಮೆಯಲ್ಲಿ, ಹೆಣ್ಮಕ್ಕಳಿಗೆ ಕಣ್ಣಿಲ್ಲದಿದ್ದರೆ ಅವಳ ಜೀವನ ಭವಿಷ್ಯವೂ ಸಂಪೂರ್ಣ ಅಂಧಕಾರವಾಗಿತ್ತು. ಅಂಧಕಾರದ ಜೀವನ ಅವಳಿಗೆ, 3 ದಿನದ ಅಂಧಕಾರದ ಜೀವನ ಅವಳಿಗೆ. ಜೀವನ ಏನು, ಜೀವನದ ಮೌಲ್ಯವೇನು, ಆ ಇರುವ ಕಣ್ಣುಗಳು ಎಷ್ಟು ಅಮೂಲ್ಯವಾದದ್ದು. ಅದು ದೇವರ ಕೊಟ್ಟ ಸೃಷ್ಟಿ. ಇದನ್ನು ಕಣ್ಣನ್ನು, ಈ ಅಮೂಲ್ಯವಾದ ಕಣ್ಣುಗಳು ನಾವು ಎದಕ್ಕಾಗಿ ಉಪಯೋಗ ಮಾಡ್ತಾ ಇದ್ದೇವೆ? ಟಿವಿ ನೋಡೋದಕ್ಕಾಗಿ, ಸಿನಿಮಾ ನೋಡೋದಕ್ಕಾಗಿ, ಸೀರಿಯಲ್ ನೋಡೋದಕ್ಕಾಗಿ, ಎಲ್ಲ ಪಾಪಿಷ್ಟ ಕೆಲಸಕ್ಕಾಗಿ ಯೂಸ್ ಮಾಡ್ತಾ ಇದ್ದಾರೆ. ಆದರೆ ಅವಳಿಗೆ ಆವಾಗ ಗೊತ್ತಾಯ್ತು, ನಾನು ಎಂಥ ದುರದೃಷ್ಟವಂತಳು, ಈ ಕಣ್ಣನ್ನು ದುರುಪಯೋಗ ಮಾಡ್ಕೊಂಡು ಬಿಟ್ಟಿದ್ದೇನಲ್ಲ. ಇನ್ನು ಮುಂದೆ ಏಸಯ್ಯ, ಅವಳು ಪ್ರಾರ್ಥನೆ ಮಾಡಲಿ ಅಂತೇಳಿ. ಯಾರು? ರಂಜನಾ ಪ್ರಾರ್ಥನೆ ಮಾಡಿದ್ಲು. ಏನು ತಿಳುಗಳು? ಅಯ್ಯ ಏಸಯ್ಯ, ನನ್ನನ್ನು ನೀನು ಗುಣಪಡಿಸಿದ್ರೆ ನನ್ನನ್ನು ಕರುಣಿಸು. ಎಷ್ಟು ಪ್ರಾಧೇಯ ಪಟ್ಲಂದ್ರೆ, ಎಷ್ಟು ವಿನಂತಿ ಮಾಡಿಕೊಂಡ್ಲಂದ್ರೆ, ಏಸಯ್ಯ ಅಯ್ಯ ನನ್ನನ್ನು ಕಾಪಾಡ್ದೇವ್ರೆ, ನನ್ನನ್ನು ಕರುಣಿಸು ಏಸಯ್ಯ, ನನ್ನನ್ನು ಬದುಕಿಸು ಏಸಯ್ಯ, ನನಗೆ ಕಣ್ಣು ಹೋಗಿದೆ, ಕಣ್ಣನ್ನು ಗುಣವಾಗುವಂತೆ ಸಹಾಯ ಮಾಡು ಏಸಯ್ಯ. ನೀನು ನನ್ನನ್ನು ಗುಣಪಡಿಸಿದರೆ ನಾನು ನಿನ್ನನ್ನೇ ನಂಬಿ ನಿನ್ನನ್ನೇ ಅನುಸರಿಸುತ್ತೇನೆ ಎಂಬುದಾಗಿ ಅವಳು ಚರ್ಚಲ್ಲಿ ಪ್ರಾರ್ಥನೆ ಮಾಡಿ ಮನೆಗೆ ಬಂದಳು. ಮನೆಗೆ ಬಂದ ಕೂಡಲೇ ಹಲ್ಲೆಲೂಯ ಹಲ್ಲೆಲೂಯ, ಅವಳ ಕಣ್ಣು ತಿರುಗಿ ಕೆಲಸ ಮಾಡಲು ಆರಂಭವಾಯಿತು. ಗಂಭೀರವಾಗಿ ಹೇಳ್ತಿರಲ್ಲಯ್ಯ. ಅವಳ ಕಣ್ಣು ನೋಡಲಿಕ್ಕೆ ದೃಷ್ಟಿ ಅವರಿಗೆ ಬಂತು. ಆಗ ದೃಷ್ಟಿ ಬಂದಾಗ ಅವಳು ಸಾಕ್ಷಿ ಕೊಡ್ತಾ ಇದ್ದಾಳೆ. ಎಂಥ ಅದ್ಭುತವಾದಂಥ ಸಾಕ್ಷಿ ಕೊಡ್ತಾ ಇದ್ದಾಳೆ. ಹಲೋ, ಹಲ್ಲೆಲೂಯ. ಗಂಭೀರವಾಗಿ ಹೇಳ್ತಿರಲ್ರಿ. ದೃಷ್ಟಿ ಬಂದಾಗ ಅದ್ಭುತವಾದಂಥ ಸಾಕ್ಷಿ ಕೊಡ್ತಾ ಇದ್ದಾಳೆ ಅವಳು. ಈಗ ನಮ್ಮೆಲ್ಲರ ಕಣ್ಣು ಚೆನ್ನಾಗಿದೆಯಲ್ಲ? ಎಲ್ಲರೂ ಹೇಳ್ತೀರ ಹಲ್ಲೆಲೂಯ? ಎಲ್ಲರೂ ಹೇಳ್ತೀರಲ್ಲೂಯ್ಯ? ನನ್ನ ಕಣ್ಣು ಚೆನ್ನಾಗಿರಲಿ ಯಾವತ್ತು. ಅಂದರೆ ಕಣ್ಣು ಕುರುಡಲಾಗಿದ್ದವಳು ಅವಳು ಹೇಳ್ತಾ ಇದ್ದಾಳೆ, ಅರೆ ಬಾಪ್ರೇ, ಅವಳು ಏನು ಹೇಳ್ತಾ ಇದ್ದಾಳಂದರೆ, ಮನುಷ್ಯನು ಬದುಕಿದ್ದು, ಮನುಷ್ಯನ ಕುರುಡನಾದವನ ಮನುಷ್ಯನ ಜೀವನದಲ್ಲಿ ಕತ್ತಲು ಹೇಗೋ, ಕುರುಡನಾದವನ ಅಂದರೆ ಒಂದು ಮನುಷ್ಯನ ಬದುಕಿನಲ್ಲಿ ಕುರುಡನಾದರೆ ಅವನು ಜೀವನದಲ್ಲಿ ಕತ್ತಲು ಕಾರುಗತ್ತಲು ಹೇಗೋ, ಆ ಮನುಷ್ಯನ ಜೀವನದಲ್ಲಿ ದೇವರಿಲ್ಲದಿದ್ದರೂ ಕೂಡ ಹಾಗೆ ಎಂಬುದಾಗಿ ಹೇಳ್ತಾರೆ. ರಂಜನಾ ಇವಳು ನನ್ನ ಕಣ್ಣುಗಳ ಮೇಲೆ ಎಣ್ಣೆ ಬಿದ್ದು ಆ ಕಣ್ಣೇ ಹೋಗಿದೆ ಅಂತೇಳಿ ಎಷ್ಟು ದಿಗುಲು ಪಟ್ಲಂದ್ರೆ, ಆ 3 ದಿನದ ಭಯ, ಆ 3 ದಿನದ ದಿಗುಲು ಅವಳು ಜೀವನ ಪರ್ಯಂತೆಲ್ಲ ಮರೆತು ಹೋಗುದಿಲ್ಲ ಅಂತ ಹೇಳ್ತಾ ಇದ್ದಾಳೆ ಅವಳು. ನಿಮಗೆಲ್ಲ ಕಣ್ಣಿದೆಯಲ್ಲ? ಸಂತೋಷ ಪಡ್ರಿ, ದೇವರಿಗೆ ಸ್ತೋತ್ರ ಅಂತ ಹೇಳ್ರಿ. ಅವಳು ಕಣ್ಣು ಹೋಗಿದ ಕೂಡಲೇ
ಅವಳು ಏನಿಲ್ಲ, ಅಯ್ಯೋ ನಾ ಬದುಕೇನು ಉಪಯೋಗ, ನಾನು ಕುರುಡಲಾಗ್ಬಿಟ್ಟಿನಲ್ಲ, ಅಯ್ಯೋ ನಾನು ಕುಡ್ಡಿ ಅಂತ ಹೇಳ್ತಾರಲ್ಲ, ಕುರುಡಲ್ ಅಂತ ಹೇಳ್ಬಿಡ್ತಾಳಲ್ಲ, ಎಂಥ ಬದುಕ್ತಾ ಇದ್ದಾನೆ ಅಂತೇಳಿ ಆ ದಿಕ್ಕುಲು, ಆ 3 ದಿನದ ಆ ಚಿಂತೆ, ಆ ವ್ಯಾಕುಲ, ಆ ವ್ಯಸನ, ಆ ಒಂದು ನೋವು, ಆ ನರಕ ಯಾತನೆ, ಅವಳು ಹೇಳ್ತಾ ಇದ್ದಾಳೆ, ಅಮ್ಮ ಮನುಷ್ಯನಿಗೆ ಕಣ್ಣಿಲ್ಲದ್ರೆ ಹೇಗೋ ಕತ್ತಲು ಅವನನ್ನು ಕಾಡುತ್ತದೆ, ಹಾಗೆ ಮಾನವನಿಗೆ ಏಸು ಇಲ್ಲದ್ರೆ ಅವನ ಜೀವನ ಕತ್ತಲು ಜೀವನ ಅಂತ ಹೇಳ್ತಾ ಇದ್ದಾಳೆ. ಈಗ ಅವಳು ಪ್ರಾರ್ಥನೆ ಸೇರಿಕೊಂಡು ಅವಳು ಚೆನ್ನಾಗಿ ಓದುತ್ತಾ, ಕೆಲಸ ಮಾಡ್ತಾ, ಉದ್ಯೋಗನೂ ಮಾಡ್ತಾ, ತನ್ನ ಅಕ್ಕಳು ಸೇವಕಳಾಗಿ ಸೇವೆ ಮಾಡ್ತಾ ಇದ್ದಾಳೆ. ಅಕ್ಕಳ ಸಾಕ್ಷಿ ಡಿಫ್ರೆಂಟ್ ಇದೆ. ದೇವ್ರ ಮಕ್ಕಳೇ, ನಾವು ಕೇಳುವಾಗ ಬೈಬಲ್ನಲ್ಲಿ ಕುರುಡರ ಕಥೆಯನ್ನು ಕೇಳುವಾಗ ಯೇಸು ಕ್ರಿಸ್ತನು ಕುರುಡರನ್ನು ಮುಟ್ಟಿ ಗುಣಪಡಿಸಿದ ಅಂತ ಹೇಳಿಕೊಳ್ಳಿ, ನಮಗೆ ಮುಟ್ಟಿ ಗುಣಪಡಿಸಿದ ಅಂತೇಳಿ. ಅದೇ ಒಬ್ಬಳ ಜೀವನದಲ್ಲಿ ಆಗಿರುವಾಗ ಅವಳು ಕೇಳ್ತಿರ್ತಕ್ಕಂಥ ಸಂಗತಿ ಏನಂದರೆ ಬಹಳ ಆಶ್ಚರ್ಯವಾಗಿತ್ತದು. ಆವಾಗ ಅವಳು ಗೊತ್ತಾಯಿತು, ದೇವರ ಇರುವನು ಒಬ್ಬನಿದ್ದಾನೆ, ಓರ್ವ ಸತ್ಯ ದೇವರಿದ್ದಾನೆ, ಆತನು ಮತ್ತು ಯಾರೂ ಇಲ್ಲ, ಕರ್ತನಾದ ಯೇಸು ಕ್ರಿಸ್ತನು ಎಂಬುದಾಗಿ. ಅಂದಿನಿಂದ ಅವಳ ಕಣ್ಣು ಯಾವಾಗ ಗುಣವಾಯಿತೋ, ಅವಳು ನೋಡಲು ಆರಂಭಿಸಿದಳೋ, ಅಂದಿನಿಂದ ಅವಳು ಬೈಬಲನ್ನು ಓದೋದನ್ನು ಬಿಡಲಿಲ್ಲ. ಹೇಳ್ರಿ ಎಲ್ಲರೂ, ನಾನು ಇಂದಿನ ಬೈಬಲ್ ಓದ್ತೇನೆ ಪ್ರತಿದಿನ. ಎಲ್ಲರೂ ಹೇಳ್ತೀನಿ ನನ್ನ ಜೊತೆ, ನಾನು ಪ್ರತಿದಿನ ಬೈಬಲನ್ನು ಓದುತ್ತೇನೆ. ಅವಳ ಕಣ್ಣು ಗುಣ ಆಗಿದ್ದಾಗಿಂದ ಅವಳು ಎಷ್ಟು ಸಂತೋಷವಾಗಿ ಬೈಬಲನ್ನು ಓದ್ತಾ ತನ್ನ ಜೀವನದಲ್ಲಿ ಅನೇಕ ಸಂಗತಿಗಳನ್ನು ತಿಳಿದುಕೊಂಡವಳು. ಎಷ್ಟು ಅದ್ಭುತವಾದಂಥ ಕಾರ್ಯ ಅವಳ ಜೀವನದಲ್ಲಿ. ಅವಳು ದೇವರೇ ಬೇಡ, ನನಗೆ ದೇವರೇ ಇಲ್ಲ ಅಂತ ಹೇಳ್ಕೊಂಡು ಒಂದು ನಾಸ್ತಿಕಳಂತೆ ಬದುಕ್ತಾ ಇದ್ದಳು. ಅವಳು ಹೇಳ್ತಾ ಇದ್ದಾಳೆ, ಒಬ್ಬ ಮನುಷ್ಯನಿಗೆ ಕಣ್ಣಿಲ್ಲದ್ರೆ ಅವನ ಬದುಕು ನರಕ ಬದುಕು ಹೇಗಾಗ್ತದೆ, ಹಾಗೆ ಒಂದು ಮನುಷ್ಯನಿಗೆ ದೇವರಿಲ್ಲದ್ರೂ ಹಾಗೆ ಆಗ್ತದೆ ಅಂತ ಹೇಳ್ತಾ ಇದ್ದಾಳೆ. ರಂಜನಾ ಅಂಬಳು ಒಂದು ಒಳ್ಳೆಯ ಮತಕ್ಕೆ, ಒಂದು ಒಳ್ಳೆ ಜಾತಿಗೆ, ದೊಡ್ಡ ಜಾತಿಗೆ ಸಂಬಂಧಪಟ್ಟವಳು. ಈಗ ಅವರ ಕುಟುಂಬ ಸಮೇತ, ಸಿಸ್ಟರ್, ನಿಮ್ಮ ಕುಟುಂಬ ಸಮೇತ ಈಗ ದೇವರ ಸೇವೆಯಲ್ಲಿ ಇಳಿತದೆ. ಹೇಳ್ರಿ, ನಾನು ನನ್ನ ಮನೆಯವರು ಕರ್ತನನ್ನು, ಯೇಸುವನ್ನು ಜೀವನ ಪರ್ಯಂತವೆಲ್ಲ ಸೇವಿಸುವೆವು. ಆಮೇನ್. ಈಗ ಅವರು ಕುಟುಂಬ ಸಮೇತ ದೇವರ ಸೇವೆ ಮಾಡ್ತಾ ಇದ್ದಾರೆ. ಈಗ ಅವಳು ಸಾಕ್ಷಿ ಹೇಳ್ತಾ ಇದ್ದಾಳೆ, ಅಪನಿ ಮತ್ಕರು ಏನಂದ್ರೆ, ತಮ್ಮ ಮನಸ್ಸು ಬಂದಂಗೆ, ಇಷ್ಟ ಬಂದಂಗೆ, ಮಜಾ ಅನಿಸಿದಂಗೆ, ತಮ್ಮ ಮನಸ್ಸಿಗೆ ಸರಿ ತೋಚಿದಂಗೆ, ತಮ್ಮ ಮನಸ್ಸಿಗೆ ಆನಂದ ಬಂದಂಗೆ ಮಾಡುವುದಲ್ಲ, ಎಲ್ಲರದು ಕೇಳು, ಆದರೆ ದೇವರು ಹೇಳಿದ್ದನ್ನೇ ಮಾಡು. ವಾಕ್ಯ ಏನು ಹೇಳ್ತದೆ ಅದನ್ನೇ ಅನುಸರಿಸಿ ನಡೆದರೆ ನಮ್ಮ ಜೀವನ ಸುಖಮಯವಾಗಿರ್ತದೆ. ಅದಕ್ಕೆ ಮಾರ್ಕ್ ಸುವಾರ್ತೆ 10ನೇ ಅಧ್ಯಾಯ 46ರಿಂದ 42 ಒಳಗೆ 43ವರೆಗೆ ಒಂದು ಘಟನೆ ಇದೆ. ಅದೇನಂದರೆ, ಕನ್ನಡದಲ್ಲಿ ಏನಂತಾರೆ, ಭಾರತಮಯಾಸನು ಕನ್ನಡದಲ್ಲಿ ಒಂದು ಕುರುಡರು ಇರ್ತಾನೆ, ಕನ್ನಡದಲ್ಲಿಲ್ಲ ಬೈಬಲಲ್ಲಿ. ಮಾರ್ಕ್ ಸುವಾರ್ತೆ 10ನೇ ಅಧ್ಯಾಯ 46ರಿಂದ 52ವರೆಗೆ. ತರುವಾಯ ಯೇಸು ಕ್ರಿಸ್ತನು ಹಾಗೂ ಶಿಷ್ಯರು ಯೆರಿಕೋಕ್ಕೆ ಬಂದರು. ಆತನು ತನ್ನ ಶಿಷ್ಯರ ಸಮೂಹದೊಡನೆ ಜನರೊಡನೆಯೂ ಯೆರಿಕೋ ಎಂಬ ಪಟ್ಟಣದಿಂದ ಹಾದು ಬರ್ತಾ ಇರುವಾಗ, ತೀಮಾಯನ ಮಗನಾದ ಕುರುಡ ಬರ್ತಿಮಾಯನು ಹೆದ್ದಾರಿ ಅಂದ್ರೆ ಹೈವೇ ಬಳಿಯಲ್ಲಿ ಕೂತ್ಕೊಂಡು ಭಿಕ್ಷೆ ಬೇಡುತ್ತಿದ್ದನು. ಆಗ ನಜರೇತನಾದ ಯೇಸು ಕ್ರಿಸ್ತನು ಈ ಮಾರ್ಗದಲ್ಲಿ ಹೋಗುತ್ತಿದ್ದಾನೆಂದು ಕೇಳಿದಾಗ, ಆಗ ಈ ಕುರುಡನು ಕೂಗಲು ಆರಂಭಿಸಿದ, ಅಯ್ಯೋ ನಜರೇತನಾದ ಯೇಸು ಕ್ರಿಸ್ತನೇ, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು, ನನ್ನ ಮೇಲೆ ದಯವಿಡು, ನನ್ನ ಮೇಲೆ ಕರ್ತನೇ ಕೃಪೆ ಇಡು, ಕನಿಕರ ತೋರು ಎಂಬುದಾಗಿ ಹೇಳಿ ಕೂಗಿದ. ಯಾರು? ಈ ಕುರುಡನಾದ ಬರ್ತಿಮಾಯನು. ಯಾಕಂತ ಹೇಳ್ತಾ ಇದ್ದಾನಂದ್ರೆ, ಬರ್ತಿಮಾಯನು ಆ ಕುರುಡನ ಕಣ್ಣೀರು ದುಃಖ ಬಾಧೆ ಗೊತ್ತಿದೆ. ಇವತ್ತು ಹೇಳ್ತಾ ಇದ್ರು, ಒಂದು ಕೈ ಇಲ್ಲದ್ರೂ ಪರವಾಗಿಲ್ಲಪ್ಪ, ಹೆಂಗಾರ ಮಾಡಿ ಬದುಕೋಬೋದು, ಒಂದು ಕಾಲು ಕುಂಟನಾಗಿದ್ರೂ ಪರವಾಗಿಲ್ಲ, ಹೆಂಗಾರ ಮಾಡಿ ಬದುಕೋಬೋದು, ಒಂದು ವೇಳೆ 2 ಕಾಲಿಲ್ಲದ್ರೂ ಕೂಡ ಪರವಾಗಿಲ್ಲ ಬದುಕ್ಬೋದು, 2 ಕಣ್ಣಿಲ್ಲದಿದ್ರೆ ಬದುಕೋದು ಬಹಳ ಕಷ್ಟ ಅಂತ.
ಹಲ್ಲೆಲೂಯ. ಎರಡು ಕಣ್ಣುಳ್ಳವರು ಜಾಗೃತಿ ಆಗಿದ್ದೀರಾ? ಈ ಕಣ್ಣುಗಳಿಂದ ಕೆಟ್ಟ ಕೆಲಸಕ್ಕೆ ನಾವು ಹೋಗಬಾರ್ದು. ಪ್ರೈಸ್ ಲಾರ್ಡ್ ಜೀಸಸ್. ಯಾವತ್ತು ನೋಡಿದ್ರೆ ಆಯಾಗ್ರಾಮ್, ಟೆಲಿಗ್ರಾಮ, ಇನ್ಸ್ಟಾಗ್ರಾಮಲ್ಲಿ ನೋಡಿ 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 ಕಣ್ಣು ಕಳ್ಕೊಳಕ್ಕೆ ಹೋಗ್ಬೇಡ್ರಿ. ದೇವ್ರ ವಾಕ್ಯವನ್ನು ಓದ್ರಿ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಿ. ಆಮೇಲೆ ಮುಂದೆ ಓದ್ತಿರಮ್ಮ. ಹಾಂ, ಆಗ ಈತನು ಕೂಗುತ್ತಾ ಇರುವಾಗ ಕೂಗಲು ಆರಂಭಿಸಿ, ಏಸಯ್ಯ, ಯೇಸುವೆ ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಎಂದನು. ಅವನು ಸುಮ್ಮನಿರ್ಲೆ ಸುಮ್ಮನಿರ್ಲೆ ಅಂತ ಹೇಳಿದ್ರು. ಯಾರು? ಪಾಪ ಅವನ ತರಸ ಅವನಿಗೆ ಗೊತ್ತಿದ್ದೆ. ಅಯ್ಯೋ ಏಸಯ್ಯ 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 ಅಂತ ಸುಮ್ಮನಿರ್ಲೆ ಅಂತ ಹೇಳಿದ್ರು ಎಲ್ಲರೂ. ಯಾರು ಅಲ್ಲಿದ್ದ ಎಲ್ಲ ಜನರು? ಸುಮ್ಮನೆ ತೆರಕಾಲಾಗಾಯ್ತು. ಇಲ್ಲ, ಏಸಯ್ಯ ಏಸಯ್ಯ. ಅವನಿಗೆ ಎಷ್ಟು ಸುಮ್ಮನೆ ಇರೋದ್ರೆ ಕುಂಡಿರ್ತಾನೆ ಸುಮ್ಮನೆ. ಯಾಕೆ? ಕುರುಡನವನು. ಮತ್ತು ಅವನ ಮುಂದೆ ಯಾರು ಬಂದಿದ್ದಾರೆ? ಭೂಮಿ ಆಕಾಶಗಳಿಗೆ ಒಡೆಯನಾಗಿರ್ತಕ್ಕಂಥ ಕಣ್ಣುಗಳನ್ನು ಗುಣಪಡಿಸ್ತಕ್ಕಂಥ, ಕುರುಡರನ್ನು ನೋಡುವಂತೆ, ಕುಂಟರನ್ನು ಎಬ್ಬಿಸುವಂತೆ, ಸತ್ತವರನ್ನು ಜೀವನ ಬಾಳನ್ನು ಕೊಡತಕ್ಕಂಥವನು ಯೇಸು ಕ್ರಿಸ್ತನು ಹೋಗ್ತಾ ಇದ್ದಾನಂದ್ರೆ ಇವನನ್ನು ಎಷ್ಟು ತಡಿ ಅಂದ್ರು ತಡಿತಾರ? ಕೂಗಿ ಕೂಗಿ, ಅಯ್ಯೋ ನನ್ನ ಕರುಣಿಸಯ್ಯ, ಸುಮ್ಮನಿಲ್ಲ, ಏನು ಸುಮ್ಮನಿರು, ಕರುಣಿಸಯ್ಯ ದೇವಾ, ನನ್ನ ಕರುಣಿಸು ಅಂದ್ರೆ ಅವ್ರು ಹಿರಿಯರಂದ್ರೆ ಸುಮ್ಮನಿರು, ಭಾಳ ಹಿರಿಯರು ಇವರೆಲ್ಲ ಕೋಟ್ ಸೂಟ್ ಹಾಕೊಂಡು ಇದ್ದಾರೆ ಮಸ್ತಾಗಿ. ಅವ್ರು ಬಾಯಿ ಮುಚ್ಚಿಸ್ತಾ ಇದ್ದಾರೆ. ಆದರೆ ಅವನು ಬಿಟ್ಟಿದ್ದಾನೆ, ಪ್ರಾರ್ಥನೆ ಮಾಡೋದನ್ನು ಬಿಟ್ಟಿದ್ದಾನೆ, ಭಿನ್ನ ಮಾಡೋದನ್ನು ಬಿಟ್ಟಿದ್ದಾನೆ, ಕೂಗೋದನ್ನು ಬಿಟ್ಟು. ಅಂದರೆ ಅರ್ಥ ಏನು? ಪ್ರಾರ್ಥನೆ ಮಾಡೋದಂದ್ರೆ ಏನು? ಹೀಗೆ ಪ್ರಾರ್ಥನೆ ಮಾಡಬೇಕು. ಏಸಯ್ಯ, ಹೌದ್ರಮ್ಮ ಮುಂದೆ ಹೋದ್ರಿ. ಏಸಯ್ಯ ಏಸಯ್ಯ ಅಂತ ಕೂಗಿ ಕೂಡಲೇ ಅವನು ಇನ್ನೂ ಹೆಚ್ಚಾಗಿ ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಕೂಗಿದನು. ಆಗ ಕರ್ತನಾದ ಯೇಸು ನಿಂತುಕೊಂಡು ಅವನನ್ನು ತಡೆಯಬೇಕೆಂದು ಆಜ್ಞಾಪಿಸಲು, ಅವನನ್ನು ಎಷ್ಟು ಚೆನ್ನಾಗಿದೆ ನನಗೆ ಕೇಳಿಸ್ತಾ ಇದೆ. ಅವನನ್ನು, ಯಾರನ್ನು? ಯೇಸು ಹೇಳ್ತಾನೆ, ಆ ಕುರುಡನನ್ನು ಕರೆಯರಪ್ಪ ಇತ್ತು ಅಂತ ಹೇಳ್ತಾನೆ. ಆಮೇಲೆ ಮುಂದೆ ಆಗ ಆ ಕುರುಡನನ್ನು ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ, ಕರ್ಕೊಂಡು ಬರ್ತಾರೆ. ಬಾಲೆಪ್ಪ ಎಷ್ಟು ಕೂಗಿದೆ ಬಾ ಅಂತ ಕರ್ಕೊಂಡು ಬರ್ತಾರೆ. ಆಗ ಯೇಸು ಹೇಳ್ತಾನೆ, ಶಾಲೋಮ್, ಏನಾಗಿರು, ಧೈರ್ಯವಾಗಿರು. ಅವನು ಧೈರ್ಯ ಸೋತಿರ್ತಾನೆ, ಜೀವನದಲ್ಲಿ ಆಶೆ ಕಳ್ಕೊಂಡಿರ್ತಾನೆ. ಸಮಾಧಾನ, ಧೈರ್ಯವಾಗಿರಪ್ಪ, ಚಿಯರ್ ಅಪ್ ಇಂಗ್ಲಿಷಲ್ಲಿ, ಧೈರ್ಯವಾಗಿರು. ಏಳು, ಆತ ನಿನ್ನನ್ನು ಕರೆಯುತ್ತಾನೆ ಅವನಿಗೆ ಹೇಳಿದರು. ಅವನು ತನ್ನ ಉಡುಪನ್ನು ತೆಗೆದು ಬಿಸಾಕಿದ. ಎದ್ದು ಯೇಸುವಿನ ಬಳಿಗೆ ಬಂದು, ಯೇಸು ಆ ಕುರುಡನಿಗೆ, ನಾನು ನಿನಗೆ ಏನು ಮಾಡಬೇಕು ಎಂದು, ನಾನು ಏನು ಮಾಡ್ಬೇಕಂತ ಕೋರ್ತೀನಿ, ನೀನು ಹೇಳಪ್ಪ, ಏನು ಮಾಡ್ಬೇಕಂತ ಕೋರ್ತಿದ್ದೆ? ದೇವರು ನಂಗೆ ನಿದ್ದಿಗೆ ಮಾಡಕ್ಕೆ ಟೈಮ್ ಕೊಟ್ರೆ ನಾ ಮಾಡ್ಕೊತಿದ್ದೆ. ಏನು ಮಾಡ್ಬೇಕಂತ ಕೋರ್ತೀರಿ? ಕೇಳಲು ಆ ಕುರುಡನು ಆತನಿಗೆ, ಕರ್ತನೇ, ಕರ್ತನೇ ನನಗೆ ದೃಷ್ಟಿ ಬರುವಂತೆ ಮಾಡಬೇಕೆಂದು ಅಂದನು. ಅಂದ ಕೂಡಲೇ ಯೇಸು ಏನಂದ? ಅದಕ್ಕೆ ಯೇಸು ಅವನಿಗೆ, ಹೋಗು, ನಿನ್ನ ನಂಬಿಕೆ ನಿನ್ನನ್ನು ಗುಣಪಡಿಸಿದೆ, ಹೋಗು ಅಂತ ಹೇಳಿದ. ಅಂದನು. ಕೂಡಲೇ ಅವನು ದೃಷ್ಟಿಯನ್ನು ಹೊಂದಿ ಆ ಮಾರ್ಗದಲ್ಲಿ ಯೇಸುವನ್ನು ಹಿಂಬಾಲಿಸಲು ಆರಂಭ ಮಾಡಿದ. ಮೇರಾ ಜೀವನ ಆಜ್ ತೇರೆ ಲಿಯೇ ಪ್ರಭು. ಇವತ್ತಿಂದ ನನ್ನ ಬದುಕು ನಿನಗಾಗಿ ಕರ್ತನೆ. ಇಂಥ ಒಳ್ಳೆ ಎರಡು ಕಣ್ಣಿಲ್ಲದ ಜೀವನ, ಕತ್ತಲ ಜೀವನ, ಇಂಥ ನರಕ ಜೀವನ, ಎರಡು ಕಣ್ಣಿಲ್ಲದ ಜೀವನ ಎಂಥ ಜೀವನವೋ, ಯೇಸು ಇಲ್ಲದ ಜೀವನ ಕೂಡ ಅಂಥದೇ ಜೀವನ ಎಂಬುದಾಗಿ ಈ ರಂಜನಾ ಎಂಬ ಯುವತಿ ಹೇಳ್ತಾ ಇದ್ದಾಳೆ. ಆ ಯೇಸು ಎರಡು ಕಣ್ಣಿದ್ದಾಗೆ ನಮ್ಗೆ ಎಂಬುದು ಹೇಳ್ತಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಇನ್ನು ಯೇಸುವನ್ನು ಹಿಂಬಾಲಿಸಲಿಕ್ಕೆ ಸ್ಟಾರ್ಟ್ ಮಾಡಿದ. ಇಲ್ಲೇ ಈತನ ಸ್ಟೋರಿ ನೋಡ್ರಿ ಹೆಂಗಿದೆ. ಅಯ್ಯ ಏಸಯ್ಯ, ಯೇಸುವಿನ ವಿಷಯ ಕೇಳಿದ. ಏನು ಕೇಳಿದ? ಯೇಸು ಎಲ್ಲ ಥರದ ರೋಗಿಗಳನ್ನು ಗುಣಪಡಿಸ್ತಾ ಇದ್ದಾನೆ. ಆತನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಹೇಳ್ರಿ, ಆತನಿಂದ ಅಸಾಧ್ಯವಾದದ್ದು. ಗಣಿತ ನನಗೆ ಆಗೋದಿಲ್ಲ, ಭಾಳ ಹಾರ್ಡ್ ಇದೆ, ಟಫ್ ಇದೆ, ಆಗೋದಿಲ್ಲ. ಇದು ಇಂಗ್ಲೀಷ್ ಭಾಳ ಟಫ್ ಇದೆ. ಇಂಗ್ಲೀಷ್ ಅಂದರೆ ಅಯ್ಯೋ ಭಾಳ ಕಷ್ಟ, ಆಗಲ್ಲ. ಆತನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಇದನ್ನು ತಿಳಿದುಕೊಂಡಿದ್ದು ಯೇಸು. ಅವನು ಆ ಕುರುಡನಿಗೆ ಕೇಳಿದ ಸುದ್ದಿ, ಅವನ ಕುರುಡನ ಊರು ಸುದ್ದಿ ಎಲ್ಲ ಕೇಳ್ತಾ ಇರ್ತಾನೆ.
ನಿಂಗೆ ಗೊತ್ತೈತಿ ನಸರೇತನಾದ ಯೇಸು ಎಲ್ಲ ಥರದ ರೋಗಗಳನ್ನು ಗುಣಪಡಿಸ್ತಾನೆ. ಯಹೂದ್ಯರಲ್ಲಿ ಯೂದಾ ಗೋತ್ರದಲ್ಲಿ ಜನ್ಮಿಸಿರ್ತಕ್ಕಂಥ ಯೇಸು ಎಲ್ಲ ಗೋತ್ರದವರನ್ನು, ಎಲ್ಲ ಜನರನ್ನು ನಮ್ಮನ್ನು ಗುಣಪಡಿಸ್ತಾನೆ, ನಮ್ಮನ್ನು ಕೂಡ ಗುಣಪಡಿಸ್ತಾನೆ, ಅನ್ಯರನ್ನು ಗುಣಪಡಿಸ್ತಾನೆ, ಎಲ್ಲ ಜಾತಿ ಜನಾಂಗದನ್ನು ಗುಣಪಡಿಸ್ತಾನೆ. ಯಾವ ಭೇದ ಮತ ಇಲ್ಲದೆ, ಯಾವ ಕೆಟ್ಟವರಿರಲಿ ಒಳ್ಳೆಯವರಿರಲಿ ಕೆಡುಕರಿರಲಿ ಎಂಥವರೇ ಇರಲಿ, ಅಲ್ಲೆಲ್ಲೂಯ ಆತನ ಗುಣಪಡಿಸ್ತಾ ಇದ್ದಾರೆ ಅಂತ ಕೇಳಿಕೊಳ್ಳಿ. ಅಯ್ಯೋ ಯೇಸು ಕಡೆ ನನಗೆ ಯಾರಾದ್ರೂ ತಗೊಂಡು ನೋಡಿದ್ರೆ ಚೆನ್ನಾಗಿರ್ತಿತ್ತು ಎಂಬ ಬಾಧೆ, ಎಂಬ ತವಕ ಅವನಿಗಿತ್ತು. ಆದರೆ ಯಾರು ತಗೊಂಡೋಗೋರು ಇಲ್ಲಾಗಿದ್ರು. ಆದರೆ ಅವನ ಮನಸ್ಸೊಳಗೇನಿತ್ತು, ಅಯ್ಯೋ ಒಂದು ವೇಳೆ ಯೇಸು ಈ ನನ್ನ ಮಾರ್ಗದಲ್ಲಿ ಬಂದಿದ್ದರೆ ನಾನೇನು ಮಾಡ್ತಿದ್ದೆ, ಯೇಸು ಹತ್ರ ಭಿನ್ನ ಮಾಡಿಕೊಂಡು ಕೇಳ್ತಿದ್ದೀನಲ್ಲ. ಎಲ್ಲರೂ ಹೇಳ್ತೀರಲ್ವಯ್ಯ. ಪಾಪ ಅವ್ರಿಗೆ ಹೋಗ್ಲಿಕ್ಕೆ ಆಗೋಲ್ಲ, ಯಾರು ತಗೊಂಡು ಹೋಗ್ತಲ್ಲ. ಆದರೆ ಅವನ ತಲೆಯೊಳಗೆ ಏನಿದೆ, ಅವನ ಮನಸ್ಸೊಳಗೇನಿದೆ, ಏಸಯ್ಯ ಈ ಮಾರ್ಗದಲ್ಲಿ ಬಂದರೆ ನಾನು ಮಾತ್ರ ಬಿಡುವುದಿಲ್ಲ ಎಂಬುದಾಗಿ. ದೇವ್ರ ಮಕ್ಕಳೇ, ಅದೇ ಸಮಯದಲ್ಲಿ ಈತನ ಎಷ್ಟೋ ದಿನಗಳಿಂದ ಕಾದಿದ್ದಾನೆ. ಯಾರಿಗಾಗಿ? ಏಸಯ್ಯ ಈ ಮಾರ್ಗದಲ್ಲಿ ಬಂದರೆ, ನನಗೆ ಸಿಕ್ಕಿದರೆ ಆತನ ಕಡೆ ನಾನು ಖಂಡಿತವಾಗಿ ಸ್ವಸ್ಥತೆಯನ್ನು ಪಡ್ಕೊಳ್ತೇನೆ. ನನ್ನ ಪ್ರಿಯ ಸಹೋದರಿ, ಆಗಿನ ಕಾಲದ ಬಾರ್ತಿಮೇಯನು ಈ ಆಸೆ ಇಟ್ಕೊಂಡಿದ್ದನು. ಇವತ್ತು ಯೇಸು ಪ್ರತಿದಿನ ನಿಮ್ಮ ಪಕ್ಕದಲ್ಲಿದ್ದಾನೆ. ನಿಮಗೆ ಗೊತ್ತಿದೆಯಾ? ಇವತ್ತು ನೀನು ಪ್ರಾರ್ಥನೆ ಮಾಡಿ, ಏಸಯ್ಯ ನನ್ನನ್ನು ಈ ಕುರುಡ ಜೀವನದಿಂದ, ಈ ಅಂಧಕಾರದಿಂದ, ಈ ಕಷ್ಟದಿಂದ, ಈ ಬಾಧೆಯಿಂದ, ಈ ಒಂದು ನೋವುಗಳಿಂದ, ಚಿಂತೆಯಿಂದ ನನ್ನನ್ನು ಬಿಡುಗಡೆ ಮಾಡಿ ಎಂಬುದಾಗಿ ನೀನು ಪ್ರಾರ್ಥನೆ ಮಾಡೋದಾದರೆ, ನೀನು ಕೂಗೋದಾದರೆ, ಆ ಕುರುಡನು ಯಾವ ರೀತಿಯಿಂದ ಮೊರೆ ಇಟ್ಟನೋ, ಯಾವ ರೀತಿಯಿಂದ ತವಕದಿಂದ, ದಾಹದಿಂದ, ಅಯ್ಯೋ ಈತನು ಹೋಗಿದ್ರೆ ನನ್ನ ಕಣ್ಣು ಗುಣವಾಗುದಿಲ್ಲ ಅಂತೇಳಿ ಎಷ್ಟು ಜನ ತಡೆದರೂ ನಿಲ್ಲಿಲ್ಲ. ಈತನು ಅಲ್ಲಿಗೆ ನಿಂತು ಬಿಡಲಿಲ್ಲ, ಕೂಗಲು ಆರಂಭಿಸಿದ. ಏಸಯ್ಯ ನನ್ನನ್ನು ಕನಿಕರಿಸು, ಏಸಯ್ಯ ನನ್ನ ಮೇಲೆ ದಯ ತೋರು. ಎಷ್ಟು ಜನ ಪ್ರಾರ್ಥನೆ ಮಾಡ್ತಾ ಇದ್ರಿ ಈಗ? ನನ್ನ ಪ್ರಿಯ ಸಹೋದರರೇ, ಇವತ್ತು ನೀನು ಕೂಗೋದಾದರೆ, ನೀನು ಏಸಯ್ಯ ಪ್ರಾರ್ಥನೆ ಮಾಡಿದ್ರೆ, ಬೇಡಿಕೊಳ್ಳಿರಿ, ಖಂಡಿತವಾಗಿ ಕೊಡಲ್ಪಡ್ತದೆ. ಹುಡುಕಿರಿ, ಸಿಗಲ್ಪಡುತ್ತೆ. ತಟ್ರಿ, ನಿಮಗಾಗಿ ತೆರಲ್ಪಡ್ತದೆ. ಬೇಡಿಕೊಳ್ಳುವ ಪ್ರತಿಯೊಬ್ಬನೂ ಹೊಂದಿಕೊಳ್ಳನು ಈ ರಾಜ್ಯದಲ್ಲಿ, ದೇವರ ರಾಜ್ಯದಲ್ಲಿ. ಆದರೆ ಮತದಲ್ಲೆಲ್ಲ, ದೇವರ ರಾಜ್ಯದಲ್ಲಿ ಏನು ಬೇಡಿಕೊಂಡ್ರೆ ನಿನಗೆ ಸಿಗ್ತದೆ. ಆಗ ಏಸಯ್ಯ ನಿಂತುಕೊಂಡು ಎಲ್ಲ ಜನ ಆತನನ್ನು ತಡೀತಾ ಇದ್ರು. ಏಸಯ್ಯ ಮುಂದೆ ಹೋಗ್ತಾ ಇದ್ದ. ಆದರೆ ಏಸಯ್ಯನ ಸ್ವರವನ್ನು ಕೇಳದೆ ನಿರ್ಲಕ್ಷಿಸಿ ಹೋಗಲಿಲ್ಲ. ನನ್ನ ಪ್ರಿಯ ಸಹೋದರಿ, ಅನೇಕ ಸಾರಿ ನಾವು ತಿಳ್ಕೊಳ್ತೇವೆ, ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲ ಇರ್ಬೋದು, ದೇವರು ನನ್ನ ಪ್ರಾರ್ಥನೆ ಕೇರ್ ಮಾಡ್ತಾ ಇಲ್ಲ ಇರ್ಬೋದು, ದೇವರು ನನ್ನ ಪ್ರಾರ್ಥನೆಗೆ ಅಲಕ್ಷಿಸ್ತಾ ಇರ್ಬೋದು ಎಂಬುದಾಗಿ ನೀವು ತಿಳ್ಕೊಳ್ತಾ ಇರ್ಬೋದು. ಅದು ನಿಮ್ಮ ತಿಳುವಳಿಕೆ, ನಿಮ್ಮ ಅನಿಸಿಕೆ. ಆದರೆ ಆತನ ರಾಜ್ಯದಲ್ಲಿ ಅಂಥದ್ದೇನೂ ಇಲ್ಲ. ಯಾರೇ ಕೂಗಲಿ ಅವರ ಎಲ್ಲರ ಕೂಗುಗಳಿಗೆ ಸರಿಯಾದ ಸಮಯಕ್ಕೆ ಉತ್ತರಿಸಿ ಅವರಿಗೆ ಬೇಕಾಗಿರುವ ಅಗತ್ಯಗಳನ್ನು ಈಡೇರಿಸುತ್ತಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಜ್ಞಾನದಲ್ಲಿ ಕಡಿಮೆ ಇದೆಯಾ? ಸ್ಕೂಲ್ನಲ್ಲಿ ಮಾರ್ಕ್ಸ್ ಕಡಿಮೆ ತಗೋತಾ ಇದ್ದೀರಾ? ಹೌದಾ? ಕ್ರಿಕೆಟ್ನಲ್ಲಿ ಸಿಕ್ಸರ್ ಹೊಡಿಬೇಕಂತಿದ್ದೀರಾ? ದೊಡ್ಡ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಆಗಬೇಕೆಂಬುದಾಗಿ ಆಸೆ ಇದೆಯಾ? ಆರ್ಟಿಸ್ಟ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು, ನಾನು IAS ಆಫೀಸರ್ ಆಗಬೇಕು, ನಾನು ಗವರ್ನರ್ ಆಗಬೇಕು, ನಾನು ದೊಡ್ಡ ಜಡ್ಜ್ ಆಗಬೇಕು ಅಂತ ಆಸೆ ಇದೆಯಾ? ಖಂಡಿತವಾಗಿ ನಿಮ್ಮ ಈ ಒಳ್ಳೆಯ ಆಸೆಗಳನ್ನು ನಿಮ್ಮ ಜೀವನದಲ್ಲಿ ನೆರವೇರಿಸ್ತಾನೆ. ಇವತ್ತು ನೀನು ಕೂಗಿ ಆತನಿಗೆ ಮೊರೆ ಹಿಡಿದಾದರೆ, ಮೊರೆ ಇಟ್ಟಾಗ ಏಸು ಹೇಳಿದನು, ಆತನನ್ನು ನನ್ನ ಹತ್ರ ಕರ್ಕೊಂಡು ಬಾ ಅಂತ ಹೇಳಿದ. ಯಾರು? ಜಗದ ಒಡೆಯ, ಭೂಮಿ ಆಕಾಶಗಳಿಗೆ ಒಡೆಯನು, ಕರ್ಕೊಂಡು ಬಾ ಅವನನ್ನು. ಅವನನ್ನು ಕರ್ಕೊಂಡು ಬರುವಾಗ ಆವಾಗ ಹೇಳ್ತಾ ಇದ್ರೆ, ಧೈರ್ಯವಾಗಿರಪ್ಪ, ನಿಂಗೆ ಕರೆದುಬಿಟ್ರು ಸಾಹೇಬ್ರು. ಯಾರು? ಏಸಯ್ಯ ಕರೆದುಬಿಟ್ರು. ಏನು ಧೈರ್ಯವಾಗಿರು, ಇನ್ನೇನು ನಿಂದು ಜಿಂದಗಿ, ನಿನ್ನ ಬಾಳು ಬಂಗಾರ ಆಗಿಬಿಡ್ತದೆ, ಧೈರ್ಯವಾಗಿರು ಬಾ. ಕರೆದುಬಿಟ್ರು ಅವರು ಕರೆದುಬಿಟ್ರೆ ಇನ್ನು ಯಾರು ತಡೀಲಿಕ್ಕಾಗೋದಿಲ್ಲ. ನಿನ್ನ ಕೂಗನ್ನು ಕೇಳಿದ್ದಾರೆ ಅವರು. ಅದೇ ರೀತಿಯಲ್ಲಿ ಹೇಳ್ತಾ ಇದ್ರೆ, ನನ್ನ ಪ್ರಿಯ ಸಹೋದರಿ, ಎಷ್ಟು ಜನರು ಆಶಾಭಂಗಪಟ್ಟು, ನಾನು ಎಷ್ಟು ಪ್ರಾರ್ಥನೆ ಮಾಡಿದ್ರು, ಎಷ್ಟು ಆಲಯಗಳಿಗೆ ಹೋಗಿದ್ರು, ಎಷ್ಟು ದೇವತೆಗಳಿಗೆ ಹೋದರು, ನನ್ನ ಕೂಗನ್ನು ಯಾರೂ ಲಾಲಿಸಿಲ್ಲ, ಯಾವ ದೇವರು ಇಲ್ಲ ಎಂದುಕೊಂಡಿರ್ತಕ್ಕಂಥವರೇ, ಯೇಸು ಒಡೆಯನು, ಕರ್ತನು, ಕರುಣಾಮಯನೊಬ್ಬನು ಇದ್ದಾನೆ, ನಿನ್ನ ಕೂಗನ್ನು ಕೇಳುವುದನ್ನತಕ್ಕಂಥ ಸತ್ಯ ನೀನು ನೆನಪಿಟ್ಟುಕೊಂಡು ಪ್ರಾರ್ಥನೆ ಮಾಡೋದಾದರೆ ಖಂಡಿತವಾಗಿ ನಿನ್ನ ಜೀವನದಲ್ಲಿ ಯಶಸ್ವಿ, ಸಫಲತೆ, ಸ್ವಸ್ಥತೆ, ಆರೋಗ್ಯ, ಸಮಾಧಾನ, ಶಾಂತಿ, ನೆಮ್ಮದಿ, ಜಯ, ಹರ್ಷ, ಆನಂದ ನಿನ್ನ ಜೀವನಕ್ಕೆ ಖಚಿತ ಅನ್ನೋದನ್ನು ಮರೆತು ಬಿಡಬೇಡ. ಈಗ ಈ ಕುರುಡನ ಏನು ಮಾಡಿದ? ಕೂಗಿದ. ಬಂದ ಕೂಡಲೇ ಕೇಳಿದ. ಯೇಸು ಕೇಳ್ತಾನೆ, ನನ್ನಿಂದ ನಿನಗೆ ಏನಾಗಬೇಕಾಗಿತ್ತು ಅಂತ ಕೇಳಿದ. ಯೇಸು ಗೊತ್ತಿದೆಯಲ್ಲ, ನನ್ನಿಂದ ಏನಾಗಬೇಕು ಅವನು ಕೇಳಬೇಕು ಬಾಯಿಂದ. ನನ್ನಿಂದ ನಿನಗೆ ಏನಾಗಬೇಕಾಗಿತ್ತು?
ಅಯ್ಯ ನಾನು ಕುರುಡನಾಗಿದ್ದೇನೆ, ಹುಟ್ಟು ಕುರುಡನಾಗಿದ್ದೇನೆ, ನನಗೆ ನೋಡುವಂತೆ ದೃಷ್ಟಿ ಕೊಡು ದೇವರು ಎಂಬುದಾಗಿ ಹೇಳ್ತಾನೆ. ಅಯ್ಯ ದೃಷ್ಟಿ ಕೊಡು. ಹಾಗಾದರೆ ಯೇಸು ಏನು ಹೇಳ್ತಾನೆ? ಹಾಗಾದರೆ ನೀನು ಕ್ರಿಶ್ಚಿಯನ್ ಆಗಬೇಕು, ನೀನು ಕ್ರಿಶ್ಚಿಯನ್ ಆಗಿದ್ರೆ ಮಾತ್ರ ನಾನು ಗುಣಪಡಿಸ್ತೀನಿ ಅಂತ ಹೇಳಿದಾನೆ ಯೇಸು? ಹಲ್ಲೆಲೂಯಾ. ಅಥವಾ ಅವನಿಗೆ ಹೇಳ್ತಾನೆ, ನಿಮ್ಮ ತಂದೆ ತಾಯಿಗಳು ಮಾಡಿದ್ದ ಪಾಪ ಅಪರಾಧ ಎಲ್ಲ ಅನಿಷ್ಟ ನಿನಗೆ ಬಂದು ಬಿದ್ದೈತಪ್ಪ, ಇದು ಕ್ಲಿಯರ್ ಮಾಡಲಿಕ್ಕಾಗಲ್ಲ ಅಂತ ಹೇಳಿದ್ರ? ನಿನ್ನ ಜನ್ಮದೋಷ, ನಿನ್ನ ಕರ್ಮದೋಷ, ನೀನು ಮಾಂಗ್ಲಿಕ್ಕಾಗಿದ್ದಿ, ನೀನು ತಾಂಗ್ಲಿಕ್ಕಾಗಿದೆ ಅಂತೇಳಿ ನಿನಗೆ ದೋಷ ಪರಿಹಾರ ಆಗುವುದಿಲ್ಲ ಅಂತ ಹೇಳಿದ್ರಾ? ಹಲ್ಲೆಲೂಯಾ. ಯೇಸು ಒಂದೇ ಹೇಳಿದನು, ಈಗೋ ನೀನು ಇಷ್ಟು ದಿನ ನನಗಾಗಿ ಕಾದಿದ್ದು ನನ್ನನ್ನು ತವಕದಿಂದ ಎದುರು ನೋಡ್ತಾ ಇದೆಯಲ್ಲ, ನಾನು ಗುಣಪಡಿಸುವ ಸರ್ವಶಕ್ತರೆಂದು ನೀನು ತಿಳಿದಿದೆಯಲ್ಲ, ಈಗೋ ನೀನು ಮನಸ್ಸಿನಲ್ಲಿ ಅಂದುಕೊಂಡಿದೆಯಲ್ಲ ನಾನು ಗುಣಪಡಿಸ್ತೀನಿ ಅಂತೇಳಿ. ಹೌದಾ? ನಿನ್ನ ಮನಸ್ಸೊಳಗೆ ಅಂದುಕೊಂಡಿದ್ದಿ ನಾನು ಗುಣಪಡಿಸ್ತೀನಿ ಎಂಬುದಾಗಿ. ಏಸಾಯ ಹೇಳಿದಾನೆ, ಈಗೋ ನಿನ್ನ ವಿಶ್ವಾಸದಂತೆ ನಿನಗಾಗಲಿ ಹೋಗು ಅಂತ ಹೇಳಿದ. ಅವನಿಗೇನಂತ ಹೇಳ್ದ? ನಿನ್ನ ವಿಶ್ವಾಸದಂತೆ ನಿನಗಾಗಲಿ ಹೋಗು ಅಂತ ಹೇಳಿದ್ಕೊಳ್ಳಿ. ಅವನಿಗೆ ಕೂಡಲೇ ಏನು ಬಂತು? ಏನು ಬಂತಂತನೂ ಗೊತ್ತಿಲ್ಲ. ಅಮೆಝಾನಲ್ಲಿ ಮೊಬೈಲ್ ಬಂತ, ಮತ್ತೇನು ಬಂತ್ರಿ? ಕಣ್ಣು ಬಂತು ಅವನಿಗೆ. ಅವನು ಕಣ್ಣು ಬಂದ ಕೂಡಲೇ ಅವನು ಹೋಗಂತ ಹೇಳಿದ್ರೆ ಹೋಗಿದನಾ? ಏಸಯ್ಯನನ್ನು ಹಿಂಬಾಲಿಸಿದ. ಜೀವನ ಪರ್ಯಂತಲ್ಲ ಏಸಯ್ಯ ಆ ಕತ್ತಲು ಜೀವನದಲ್ಲಿ ಅವನ ಕಣ್ಣಿಗೆ ಬೆಳಕು ಹೆಂಗೆ ಕೊಟ್ಟನೋ, ದೃಷ್ಟಿ ಹೆಂಗೆ ಕೊಟ್ಟನೋ. ಇವತ್ತು ನನ್ನನ್ನು ಕೇಳ್ತಿರ್ತಕ್ಕಂಥ ನನ್ನ ಪ್ರಿಯ ಸಹೋದರಿ ಸಹೋದರಿ, ನಿಮ್ಮ ಜೀವನದಲ್ಲಿ ಕಷ್ಟ ಎಂಬ ಕತ್ತಲಿನಲ್ಲಿದ್ದೀರಾ, ರೋಗ ಎಂಬ ಸೆರೆಮನೆಯಲ್ಲಿದ್ದೀರಾ, ಬಾಧೆ ಎಂಬ ಸಂಕಟದಲ್ಲಿದ್ದೀರಾ, ಸಾಲ ಎಂಬ ಭಯದಲ್ಲಿದ್ದೀರಾ. ಏಸಯ್ಯನನ್ನು ಇವತ್ತು ನೀನು ಮೊರೆ ಇಡೋದಾದರೆ, ನೀನು ಪ್ರಾರ್ಥಿಸೋದಾದರೆ, ನೀನು ಕೂಗೋದಾದರೆ ಖಂಡಿತವಾಗಿ ಏಸಯ್ಯ ನಿನ್ನ ಕೂಗನ್ನು ಕೇಳಿ ನಿನ್ನ ಸಂಕಷ್ಟಗಳಿಂದ ಆತನು ನಿಶ್ಚಯವಾಗಿ ನಿನ್ನನ್ನು ಬಿಡುಗಡೆ ಮಾಡ್ತಾನೆ. ಈಗ ಅದೇ ರಂಜನಾ ಎಂಬ ಯುವತಿ ಅದ್ಭುತವಾಗಿ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಓದುತ್ತಾ ಅನೇಕ ಜನಕ್ಕೆ ಶೇರ್ ಮಾಡ್ತಾ ತನ್ನ ಕೆಲಸ ಮಾಡ್ಕೊಳ್ತಾ ಇದ್ದಾಳೆ, ತನ್ನ ದುಡಿಮೆ ಮಾಡ್ಕೊಳ್ತಾ ಇದ್ದಾಳೆ. ಈಗ ಅವರ ತಮ್ಮನು ಕೂಡ ಚೆನ್ನಾಗಿ ಓದಿ ಬರೆದು ಅವನು ಕೂಡ ಬಿಸ್ನೆಸ್ ಮಾಡ್ಕೊಳ್ತಾ ಇದ್ದಾನೆ. ಅವಳ ಅಕ್ಕನ ಸ್ಟೋರಿನೇ ಭಾಳ ಇಂಟ್ರೆಸ್ಟಿಂಗ್ ಇದೆ. ಅವಳಕ್ಕ ದೇವ್ರ ಹತ್ರ ಭಾಳ ದೊಡ್ಡ ಸಂಕಟದಿಂದ ಪಾರಾದಳು. ಅವಳಕ್ಕ ದೇವ್ರ ಹತ್ರ ಒಂದು ಪ್ರಾರ್ಥನೆ ಮಾಡಿದಳು, ಎಸಯ್ಯ ನಾನು ಇಂಥ ದೊಡ್ಡ ರಕ್ಷಣೆ ನನ್ನ ಜೀವನದಲ್ಲಿ ಸಾಯುತ್ತಿರುವ ಜ್ಯೋತಿಷಳಾಗಬೇಕಂತ ಹೇಳ್ಕೊಂಡು ನಾನು ಹುಚ್ಚಳಾಗಿ ಸಾಯುತ್ತಿರುವ ನಾನು, ಯೆಶಯ್ಯ ನಿನ್ನ ಕೃಪೆಯಿಂದ ನಿನ್ನ ಕರುಣೆಯಿಂದ ನನ್ನ ಬದುಕಿಸಿದ ಕರ್ತನೆ. ಇನ್ನು ಮುಂದೆ ನಿನ್ನ ಕಾರ್ಯವು ಕನಿಷ್ಠ ಅರ್ಧ ತಾಸು ನಿನ್ನ ಸೇವೆ ಮಾಡ್ತೀನಿ. ಅರ್ಧ ತಾಸು ಒಪ್ಕೊಂಡ್ಲವಳು. ಎಷ್ಟು? ಅರ್ಧ ತಾಸು. ಹಲ್ಲೆಲೂಯಾ. ಯಾರು? ಅವ್ರ ಅಕ್ಕ ಅರ್ಧ ತಾಸು ಸೇವೆ ಮಾಡ್ತೀನಿ ಅಂದ್ಕೊಂಡು. ಯಾಕಂದರೆ ಅವಳಕ್ಕನ ಪ್ರಾರ್ಥನೆಯಿಂದಲೇ ಅವಳು ಕೂಡ ಗುಣವಾದ್ಲು. ಈಗ ಅಕ್ಕ ಅಂಜನಾ ಕೂಡ ಪ್ರಾರ್ಥನೆ ಮಾಡ್ತಾ ಅವಳು ಗುಣವಾದ್ಲು. ಅವ್ರ ತಾಯಿ ಪ್ರಾರ್ಥನೆ ರಜನಿ ಪ್ರಾರ್ಥನೆ ಮಾಡೋದಕ್ಕಾಗಿ ಮಗಳು ಗುಣವಾದ್ಲು, ದೊಡ್ಡ ಮಗಳು ಪ್ರಾರ್ಥನೆಯಲ್ಲಿ ಸೇರಿ ಬೈಬಲ್ ಓದ್ತಾ ಇದ್ದು ಆಮೇಲೆ ತಾಯಿ ಏನಂತ ಗೊತ್ತಿದೆ, ಇವಳು ದೊಡ್ಡ ಮಗಳು ಪ್ರಾರ್ಥನೆಗೆ ಹೋಗ್ತಾ ಬರ್ತಾ ಇರ್ತಾಳೆ, ಮಮ್ಮಿ ಚಲೋ ನಾ ಪ್ರೇರ್ ಅಭಿ ಕ್यों यीशु मसीह अभी हमारा काम हो गया ना, क्लियर बाइंद खुला रहता, अभी क्यों यीशु मसीह हमको, भाई साहब अभी क्यों यीशु मसीह हमको, हमारा काम हो गया ना, अभी मेरे को जरूरत नहीं ಅಂತ ಹೇಳ್ತಾ ಇದ್ದಾರೆ. ಅವಾಗ ಹೇಳಿದವಳು, ಕಣ್ಣು ಬಂದ ಕೂಡಲೇ ದೇವ್ರು ಯಾಕೆ ಕಣ್ಣು ಕೊಟ್ಟಾನೆ, ದೇವರು ನಿನ್ನ ಮಗಳನ್ನು ಗುಣಪಡಿಸಿದ ಕೂಡಲೇ ನಿನಗೀಗ ದೇವ್ರು ಯಾಕೆ ಅಂತ ಹೇಳ್ತಾ ಇದ್ದಿ? ಎಂಥ ಮಮ್ಮಿನೇ ನೀನು, ಎಂಥ ಒಳ್ಳೆ ದೇವರು, ಎಂಥ ರಕ್ಷಕನು ನಮ್ಮ ಜೀವನದಲ್ಲಿ ಸುಖ ಸಮೃದ್ಧಿಯನ್ನು ತಂದಿದ್ದಾನೆ, ಇಂಥ ದೇವ್ರನ್ನ ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ದಿಲ್ಲ ಅಂತೇಳಿ ಅವ್ರ ತಾಯಿಗೆ ಎಷ್ಟು ಹೇಳಿದ್ರು. ಅವಳ ತಾಯಿಗೆ ಪಿಟ್ಸ್ ರೋಗ ಇತ್ತು. ಅವಳಾದರೂ ಇದ್ರ ಬಗ್ಗೆ ಚಿಂತೆ ಇಲ್ಲಾಗಿತ್ತು, ಅವಳ ಮಗಳ ಬಗ್ಗೆ ಚಿಂತೆ. ಆಮೇಲೆ ಇದೇ ಮಗಳು ಅಂಜನಾ ಎಂಬ ಮಗಳು ಯೇಸು ಕ್ರಿಸ್ತನನ್ನು ನಂಬಿ ತನ್ನ ತಾಯಿಗೆ ಪ್ರಾರ್ಥನೆ ಮಾಡಿದ್ಲು. ಅವಳ ತಾಯಿ ಪಿಟ್ಸ್ ರೋಗದಿಂದ ಗುಣವಾದ್ಲು. ಅವಳ ತಂಗಿ ರಂಜನಾಗೆ ಕಣ್ಣು ಕುರುಡಲಾದಳು. ನಮ್ಮ ಯೇಸು ಕ್ರಿಸ್ತ ನಿನ್ನ ಕಣ್ಣನ್ನು ಖಂಡಿತವಾಗಿ ನಿನಗೆ ಕೊಡ್ತಾನೆ, ದೃಷ್ಟಿಯನ್ನು ಕೊಡ್ತಾನೆ ಎಂಬುದಾಗಿ ಅದೇ ಅಂಜನಾ ಅವಳು ಪ್ರಾರ್ಥನೆ ಮಾಡಿದ್ಲು. ಅವರ ತಂಗಿ ಕುರುಡಲಾದ ತಂಗಿಗೆ ಕಣ್ಣನ್ನು ಕೊಟ್ಟ. ಈಗ ಅಂಜನಾ ಎಂಬವಳು ಅರ್ಧ ತಾಸು ಎಲ್ಲ ಜನರಿಗೆ ಅವಳು ಸೇವೆ ಪ್ರಸಂಗ ಮಾಡಿದ್ಳು. ಅವಳು ಪ್ರತಿದಿನ ಅರ್ಧ ತಾಸು ಅವರು ಎಲ್ಲ ಜನರಿಗೆ ಪ್ರೇಯರ್ ಮಾಡ್ತಾಳೆ ಅಷ್ಟೇ. ಅವಳ ಸೇವೆ ನೋಡ್ರಿ ಹೆಂಗಿದೆ, ಭಾಳ ಖುಷಿ ಆಯ್ತು ನನಗಿದು ಕೇಳಿ. ಹಲೋ, ಪ್ರೈಸ್ ಲಾರ್ಡ್ ಜೀಸಸ್. ಇಂಥವ್ರಿಗೆ ಪ್ಲೇನ್ ಡ್ರೈವರ್ ಆಗಿಟ್ಟಿದ್ರೆ ಪೂರ 300 ಜನ ಎಲ್ಲ ಸಮುದ್ರದೊಳಗೆ ಇಳಿಸ್ಬಿಡ್ತಿದ್ರು. ಪ್ಲೇನ್ ಡ್ರೈವರ್ಗೆ ನಿದ್ರೆ ಬಂದರೆ ಹೆಂಗಿರ್ತದ್ರಿ? ಆಮೇಲೆ ಹೋದ್ರೆ ಇವರೆಲ್ಲ
ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಿಯಾ? ಎಂಥ ಆನಂದಕರವಾದಂಥ ನಿದ್ರೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಿಯಾ? ಸೊ ಆವಾಗ ಈ ಅಂಜನಾ ಎಂಬೋಳು ಪ್ರತಿದಿನ ಅರ್ಧ ತಾಸು ಪ್ರಾರ್ಥನೆ ಮಾಡ್ತಾಳಂತೆ. ಏನು? ಅವಳು ಬೈಬಲ್ ಓದಿ ದೇವ್ರನ್ನ ತಿಳ್ಕೊಂಡು ನಂಬಿದ್ದವರಿಂದ ಈ ಸೂಚಕ್ರಿಯಗಳಾಗು, ನಂಬುವರಿಂದ ಈ ಸೂಚಕ್ರಿಯಗಳಾಗುವರು, ನಂಬದೆ ಹೋಗುವರು ನಶಿಸಿ ಹೋಗುವರು, ನಂಬುವರಿಂದ ಈ ಸೂಚಕ್ರಿಯಗಳಾಗುವರು, ರೋಗಿಗಳ ಮೇಲೆ ಕೇಳಿದ್ರೆ ಅವರು ಗುಣವಾಗುವರು, ದೆವ್ವಗಳನ್ನು ಬಿಡಿಸೋರು, ಹೊಸ ಭಾಷೆಗಳನ್ನು ಮಾತಾಡೋರು, ವಿಷಯ ಪದಾರ್ಥವನ್ನು ಸೇವಿಸಿದ್ರು ಕೂಡ ಅವ್ರಿಗೆ ಯಾವ ಕೇಡು ಸಂಭವಿಸುವುದಿಲ್ಲ. ಇಂಥ ಒಂದು ನಂಬಿಕೆಯಿಂದ ಅವಳು ಹೋಗ್ತಾ ಇರ್ತಾಳೆ. ಅನೇಕ ಜನರು ಗುಣ ಆಗ್ತಾ ಇದ್ದಾರೆ. ಈಗ ಅವಳು ಸಣ್ಣ ಕೆಲಸ ಮಾಡ್ಕೊಳ್ತಾ ಪ್ರತಿದಿನ ಅರ್ಧ ತಾಸು ಮಾತ್ರ ಅವಳೆಲ್ಲರಿಗೆ ಪ್ರೇಯರ್ ಮಾಡಿ ಕಳಿಸ್ತಾಳೆ. ಏನು ಪ್ರೇಯರ್ ಮಾಡ್ತಾಳೆ? ಖಾಲಿ ಪ್ರೇಯರ್ ಮಾಡ್ತಾಳೆ. ಬರ್ತಾರೆ, ಅಂಜನಾಜಿ ಅಯ್ಯ ಹಮ್ಕು ಪ್ರಾರ್ಥನಾ ಕರಿಯೇ. ಆವಾಗ ಅಂಜನಾ ಅವಳು ತಲೆ ಮೇಲೆ ಕೈ ಇಟ್ಟು ಏನಾಗಿದೆ ಅಂತ ಕೇಳ್ತಾಳೆ. ನನಗೆ ಆರಾಮಿಲ್ಲ. ಹಾಗಾದರೆ ಯೇಸು ನೀನು ಗುಣಪಡಿಸ್ತಾ ನಂಬ್ತೀಯಾ? ಯೇಸು ದೇವರನ್ನು ನಂಬ್ತೀಯಾ? ಯೇಸುನ ಅಂಗೀಕರಿಸು, ಖಂಡಿತವಾಗಿ ಗುಣ ಆಗ್ತದೆ. ಎಲ್ಲರಿಗೂ ಪ್ರೇಯರ್ ಮಾಡ್ತಾರೆ. ಅರ್ಧ ತಾಸೊಳಗೆ ಎಲ್ಲ ಜನ ಬಂದು ಪ್ರೇಯರ್ ಮಾಡಿಸ್ಕೊಂಡಿರ್ತಾರೆ. ಅರ್ಧ ತಾಸು ಖಾಲಿ ಪ್ರೇಯರ್ ಮಾಡೋದು ಕೆಲಸ ಮಾಡ್ತಾಳೆ ಅವಳು. ಆರಾಮಾಗ್ಲಿಕ್ಕೆ ಪ್ರೇಯರ್ ಮಾಡ್ತಾಳೆ. ಯಾಕಂದರೆ ಅವ್ರ ಅಕ್ಕ ತಾಯಿ ಆರಾಮಾದ್ಲು, ಅವಳ ತಂಗಿ ಆರಾಮಾದ್ಲು, ಅವಳಿಂದ ಅನೇಕ ಜನ ಆರಾಮಾಗ್ತಾ ಇದ್ದಾರೆ ಅಂತೇಳಿ ಅವಳು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಅದಾರೆ ಮಾಡ್ಬೋದಲ್ಲ ನಾವು? ಇಲ್ಲ ಪಾಸ್ಟರ್, ನಮಗೆ ಹರಟೆ ಹೊಡಲಿಕ್ಕೆ 3 ತಾಸು ಟೈಮ್ ಇರಲ್ಲ, ಮತ್ತು 8 ತಾಸು ಸಮಯ ಇದೆ, 4-5 ತಾಸು ನನಗೆ ಫೋನಲ್ಲೇ ಬ್ಯುಸಿ ಇರ್ತೀನಿ ನಾನು, ನನಗೆ ಟೈಮ್ ಇರಲ್ಲ ಅಂತ ಹೇಳ್ತೀರಾ? ಹಾಲೆಲೂಯಾ. ಗಂಭೀರವಾಗಿ ಹೇಳ್ತಿರ್ಲೂಯಾ? ಖಾಲಿ ಅರ್ಧ ತಾಸು ಪ್ರೇಯರ್. ಆ ಪ್ರೇಯರ್ ಟೈಮ್ಗೆ ಎಲ್ಲ ಜನ ಬರ್ತಾರಂತೆ, ಬಂದು ಪ್ರೇಯರ್ ಮಾಡಿಸ್ಕೊಂಡು ಹೋಗ್ತಾರಂತೆ. ಇವಳು ಪಾಪ ಸಣ್ಣ ಜಾಬ್ ಮಾಡ್ತಾ ಇದ್ದಾಳೆ, ಚಿಕ್ಕ ಜಾಬ್, ಒಂದು ಸಣ್ಣ ಫ್ಯಾಕ್ಟ್ರಿಯಲ್ಲಿ ಜಾಬ್ ಮಾಡ್ತಾಳೆ. ಅವ್ರ ಮಾಲಿಕ್ ಚೆನ್ನಾಗಿದ್ದ, ಪ್ರೇಯರ್ ಇರುವಾಗೆಲ್ಲ ಬಿಡ್ತಿದ್ದಂತೆ ಪ್ರೇಯರ್ ಹೋಗ್ಲಿಕ್ಕೆ. ಈಗ ನೋಡ್ರಿ, ಇವ್ರ ಮಾಲಿಕ್ ಭಾಳ ಚೆನ್ನಾಗಿದ್ದಾರೆ. ಪ್ರೇಯರ್ ಇರುವಾಗ ನನಗೆ ಪ್ರೇಯರ್ ಹೋಗ್ಬೇಕು ಅಂಕಲ್ ಅಂತೇಳಿ ಮಾಲಿಕ್ ಹೇಳಿ ಬಂದರೆ, ಪ್ರೇಯರ್ ಹೋಗ್ಬೇಕು, ಪ್ರೇಯರ್ ಇಲ್ಲದ್ರೆ ನಾವು ಬದುಕಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ನಮ್ಮ ಕ್ಯಾಮ್ರಾಮ್ಯಾನ್ ಅವರು ಪ್ರೇಯರ್ಗಾಗಿ ತವಕತೆಯಿಂದ ಬಂದಿದ್ದರು. ಪ್ರೈಸ್ ಲಾರ್ಡ್ ಜೀಸಸ್. ಪ್ರೇಯರ್ ಅಂದರೆ ಅಷ್ಟು, ಯೇಸು ಅಂದರೆ ಅಷ್ಟು ಪ್ರೀತಿ. ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಕೇಳ್ತೀರಿ, ಇಂಟ್ರೆಸ್ಟಿಂಗ್ ಇದೆ. ಇಲ್ಲಿಂದ ಅವಳು ಎಷ್ಟೋ ಜನರಿಗೆ ಪ್ರತಿದಿನ ಅರ್ಧ ತಾಸು ಪ್ರೇಯರ್ ಮಾಡ್ತಾಳಂತೆ. ಅರ್ಧ ತಾಸು ಆ ಟೈಮಿಗೆ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ಹೇಳಿದ್ರೆ ಯಾರ್ಯಾರು ಆ ಓಣಿಲಿ ಪರಿಚಯದರು ಅಪರಿಚಿತರು ಎಲ್ಲರೂ ಬರ್ತಾರಂತೆ ಪ್ರೇಯರ್ ಮಾಡಿಸ್ಕೊಳ್ಳಿ. ಈ अंजना जी यीशु मसीह के नाम से प्रार्थना करती है, वो सब लोग चंगा हो रहे हैं. क्या हो रहे हैं? ಚಂಗಾ ಹೋರೆ ಅಂತೇಳಿ. ಪ್ರೈಸ್ ಲಾರ್ಡ್ ಜೀಸಸ್. ಗುಣ ಆಗ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ರೆ ಎಲ್ಲ ಜನ ಪ್ರೇಯರ್ ಮಾಡ್ಕೊಳ್ಳಿ, ಖಾಲಿ ಪ್ರೇಯರ್ ಮಾಡ್ತಾಳೆ ಅಂತೇಳಿ, ಪ್ರೇಯರ್ ಮಿನಿಸ್ಟ್ರಿ. ಆಗ ಇವಳು ಆ ಕೆಲಸ ಕಡೆ ಹೋಗ್ತಾ ಹೋಗ್ತಾ ಕಡಿಮೆ ಸಂಬಳ ಇತ್ತು. ಅವಳೇನು ಮಾಡಿದ್ಲು? ಅವಳು ಹೇಳ್ತಾ ಇದ್ದಾಳೆ, ಆತನ ರಾಜ್ಯವನ್ನು, ಆತನ ನೀತಿಯನ್ನು. ಮತ್ತೈ ಸುವಾರ್ತೆ 6:33 ಆತನ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕಿದ್ರೆ ಏನು ತಿನ್ನಬೇಕು, ಏನು ಕುಡಿಯಬೇಕು, ಏನು ಧರಿಸಿಕೊಳ್ಳಬೇಕಂತ ಯಾಕೆ ಚಿಂತೆ ಮಾಡ್ತೀರಿ? ಆತನ ರಾಜ್ಯವನ್ನು, ಆತನ ನೀತಿಯನ್ನು, ಯೇಸುವಿನ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕಿದ್ರೆ ಎಲ್ಲವೂ ಸೇರಿಸಿಕೊಡಲಾಗ್ತದೆ. ಎಲ್ಲರೂ ಹೇಳ್ತಿರಲ್ವಿಯಾ? ಈ ಅಂಜನಾ ಅವಳು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಪ್ರಾರ್ಥನೆ ಮಾಡ್ತೀರ, ಅನೇಕ ಜನ ಪ್ರೇಯರ್ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಇವಳಿಗೆ ಅವಳ ಹೆಸರು ಕೇಳ್ತಾರಷ್ಟೇ, ಪ್ರಾರ್ಥನೆ ಮಾಡಿ ಕಳಿಸ್ತಾ ಇರ್ತಾಳೆ. ಒಂದಿನ ಏನಂತು, ಒಬ್ಬಳು ಪ್ರಾರ್ಥನೆ ಮಾಡಿಸ್ಕೊಂಡು ಹೋದ್ಲು, ಹೋಗಿ ಮತ್ತೆ ಬಂದ್ಲವಳು ಆರಾಮಾದ ಕೂಡಲೇ. ಪ್ರಾರ್ಥನೆ ಮಾಡು, नई बहन जी तुम प्रार्थना करें, मुझे आराम लगा, मैं बहुत चंगी हूँ अभी, बहुत खुशी हुआ. यीशु मसीह को मान के आप यीशु मसीह का अनुसरण करो, ಯೇಸು ಕ್ರಿಸ್ತನನ್ನು ನಂಬಿ ಆತನ ಹಿಂಬಾಲಿಸ್ತಾವ್ರೆ ಅಂತೇಳಿ ಹೇಳ್ತಾಳೆ ಅಷ್ಟೇ. ಅವಳು ಜಾಸ್ತಿ ಸ್ವಾರ್ಥನೂ ಸಾರ್ಲಿಕ್ಕೆ ಅವಳು ಜಾಸ್ತಿ ಗೊತ್ತಿಲ್ಲ, ಸ್ವಲ್ಪ ಸಾರ್ತಾಳೆ. ಆದರೆ ಪ್ರೇಯರ್ ಮಾಡಿ ಯೇಸು ಗುಣಪಡಿಸ್ತಾನೆ ಅಂತೇಳಿ ಗುಣಪಡಿಸುವ ಸೇವೆ ಮಾಡ್ತಾ ಇದ್ದಾಳೆ. ಮಾಡ್ತೀರಾ ಇನ್ನು ಮುಂದೆ ದೇವ್ರು ಕೊಟ್ಟ ಸೇವೆಯನ್ನು? ಹಲ್ಲೆಲೂಯಾ. ಅರ್ಧ ತಾಸು ಆಂಟಿ 6 ಗಂಟೆ ಆದ್ಕೊಳ್ಳಿ ನಿಮ್ಮ ಮನೆ ಕಡೆ ನಂಬರ್ ಹಚ್ಚಿರ್ಬೇಕು. ಹಲ್ಲೆಲೂಯಾ. ಕೆಲವು ಜನ ಮನೆ ಕಡೆ ಹೋಗಿದ್ರೆ ಮನೆ ತುಂಬ ಜನ, ನಾನು ತಿಳ್ಕೊಂಡು ಪ್ರೇಯರ್ ಐತೆ ಅಂತ ತಿಳ್ಕೊಬೇಕು. ನಾನು ಕೂಡ ಇಷ್ಟು ಜನ, ಅಲ್ಲಿ ಒಂದು ಹುಡುಗ ಒಳಗೆ ವೈಟ್ ಶರ್ಟ್ ಚೆನ್ನಾಗಿದೆ, ಅವನು ಟ್ಯಾಬ್ ತೊಗೊಂಡು ಎಲ್ಲ ಕರೆಕ್ಟಾಗಿದೆ. ನಾನು ಬೈಬಲ್ ತೆಗೆದವನೇ ತೊಗೊಂಡು ಟ್ಯಾಬ್. ಅಲ್ಲಿ ಹೋಗಿ ನೋಡಿದ ಕೂಡಲಿ ಏನು ರೀ ಅಂತ ಕೇಳಿದ್ರೆ, ನೀವೆಷ್ಟು ಕೊಡ್ಬೇಕು ತಿಂಗಳಕ್ಕೆ, ನೀವೆಷ್ಟು ಕೊಡಬೇಕು? ಸಂಘದ ಸರ್ ಅಂತೇವ್ರ, ಮಹಿಳಾ ಮಂಡಲದ ಸಂಘದ ಸರ್ ಸಾಲ ಮಾಡ್ಕೊಳ್ಳಿಕ್ಕೆ ಎಲ್ಲ ಬಂದರು. ಆ ಸಾಲ ತೀರಿಸ್ಬೇಕಾದ್ರೆ ಎಲ್ಲ ಜನ ಜಮಾ ಆಗಿದ್ರು. ಅಲ್ಲಿ ನೋಡಿದ್ರೆ ಪ್ರಾರ್ಥನೆ ನಡೆದಂಗೆ ನಡೀತದೆ. ಆದರೆ ಅಂಥದ್ದಲ್ಲ. ಇನ್ನು ಮುಂದೆ ನೀವು ಪ್ರಾರ್ಥನೆ ಮಾಡೋರಾಗಿ ನಿಂತರೆ ನಿಮ್ಮ ಮನೆ ಹತ್ರ ಅನೇಕ ಜನ ಬರುವಂತೆ ದೇವರು ಮಾಡ್ತಾನೆ. ಪ್ರೈಸ್ ಲಾರ್ಡ್ ಜೀಸಸ್. ನಮ್ಮ ಬಾಯಿ ಹೆಂಗಿರ್ತದೆ ಅದಕ್ಕೆ ತಕ್ಕಂತೆ ಜನ ಬರ್ತಾರಲ್ಲೇ. ಮೊದಲು ನಮ್ಮ ಮನೆ ಕಡೆ ಬರ್ತಿದ್ರು ಮನೆ ಜನ, ಭಾಳ ಜನ ಬರ್ತಿದ್ರು. ಅವ್ರಿಗೆಲ್ಲ ನಾನು ಹೇಳ್ತಿದ್ದೆ, ನೋಡುವ ನಮ್ಮ ಮನ್ಯಾಗ ಏನೂ ಮಾತಾಡೋಕೆ ಹೋಗ್ಬೇಡವ, ಈ ಮನ್ಯಾಗ ಆಡಿದ ಮಾತು ಪೂರಾ ದಾಂಡೇಲಿ ಪಬ್ಲಿಕ್ ಆಗ್ತೈತಿ. ಹೌದಾ? ಏನದಕ್ಕ, ಏನಯ್ಯ ನಿನ್ನ ಮಗನೇ ಹಿಂಗೆ ಹೇಳಕತ್ತಾನಲ್ಲಕ್ಕ, ಯವ್ವ ಅವ್ನ ಮಾತು ಕೇಳಬೇಡ್ರವ. ನಾನು ಹೇಳಿದೆ, ಸತ್ಯ ಹೇಳತ್ತೀನವ ದೇವ್ರ ಶಿವನು. ಈ ಮನೇಲಿ ಏನಾರ ಮಾತಾಡಿದ್ರೆ ಇಷ್ಟೆಲ್ಲ ಗುಂಪಿನಲ್ಲಿ ಆ ಮಾತು ಪೂರಾ ದಾಂಡೇಲಿ ಪಬ್ಲಿಕ್ ಆಗ್ತದೆ. ಅಷ್ಟೇ ಅಲ್ಲದೆ ನೀನು ಯಾರಿಗೆ ಹೇಳಬೇಡಂತಿಲ್ಲ, ಅಲ್ಲಿ ಹೋಗ್ತದೆ.
ಹರಟೆ ಮಾತನ್ನು ಬಿಟ್ಟು ಬಿಡೋಣ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವ. ಈಗ ಅಂಜನಾ ಅವಳು ಪ್ರಾರ್ಥನೆ ಮಾಡ್ತಾ ಅವಳು ಕೆಲಸ ಬಿಟ್ಲು, ಸಂಬಳ ಕಡಿಮೆ ಅಂತೇಳಿ. ಅಲ್ಲಿ ಕೆಲಸ ಬಂದಾಯಿತು. ಇವಳು ಜಯ ಮಸೀಕೆ ಅಂತೇಳಿ ಅವಳು ಆ ಅರ್ಧ ತಾಸು ಹೀಲಿಂಗ್ ಪ್ರೇಯರ್ ಮಾಡ್ತಾಯಿದ್ರು, ಗುಣಪಡಿಸೋ ಪ್ರೇಯರ್. ಒಂದು ದಿವಸ ಅವಳು ಬಂದು ಒಬ್ಬಳು ಪ್ರಾರ್ಥನೆ ಮಾಡ್ಕೊಂಡು ಹೋದ್ಲು. ಬಂದು, बहन जी आपका प्रार्थना से मुझे सब कुछ आराम हो गया, मुझे चंगा हो गया. आप क्या करती हो? नहीं अभी मैं जॉब छोड़ी हूँ. किधर काम? फलाना जगह में काम करती थी. आप मेरे कंपनी में काम करना चाहती हो क्या? आपका कंपनी है? मैं कंपनी में, हमारा कंपनी है, मैं कंपनी में HR हेड ऑफिसर हूँ, मेरे कंपनी में काम करो. ಈಗ ಅವಳಿಗೆ ದೊಡ್ಡ ಕಂಪನಿಯಲ್ಲಿ ಒಳ್ಳೆ ಸಂಬಳ ಇರೋ ಕೆಲಸ ಕೊಟ್ಟಿದ್ದಾರೆ. ಆ ಕೆಲಸ ಮಾಡಿಕೊಂಡು ತನ್ನ ಮನೆ ಕುಟುಂಬದಲ್ಲಿ ನೋಡಿಕೊಂಡು ಸಮೃದ್ಧಿಯುಳ್ಳ ಜೀವನದಿಂದ ಅನೇಕ ಜನರಿಗೆ ದಾನ ಮಾಡ್ತಾ ಅವಳು ಆ ಅರ್ಧ ತಾಸು ಸೇವೆ ಸ್ವಲ್ಪ ಬೆಳೆಸಿದ್ದಾಳೆ. ಅರ್ಧ ತಾಸು ಖಾಲಿ ಪ್ರೇಯರ್ ಮಾಡ್ತಿದ್ಲು, ಹೀಲಿಂಗ್ ಪ್ರೇಯರ್. ಈಗ ಅವಳು ಅರ್ಧ ತಾಸು ಆದ ನಂತರ ಯಾರು ಬಂದರೂ ಕೂಡ ಅವ್ರಿಗಾಗಿ ಕೂಡ ಪ್ರೇಯರ್ ಮಾಡ್ತಾ ಇದ್ದಾಳೆ. ಎಲ್ಲ ಹೇಳ್ತೀರಲ್ವ್ಯಾ ದೇವ್ರ ಮಕ್ಕಳೇ, ಜೀವನದಲ್ಲಿ ಎಲ್ಲ ಕಳೆದುಕೊಂಡು ಜ್ಯೋತಿಷಳಾಗಬೇಕಂತೇಳಿ ಒಬ್ಬಳು ಹುಚ್ಚಳಾದವಳು ಅಕ್ಕ. ಇವಳು ದುನಿಯಾನಲ್ಲೆಲ್ಲ ಮಜಾ ಮಾಡಿಕೊಂಡು ಎಲ್ಲ ಹೈಫೈ ಮಾಡಿಕೊಂಡು ಅಯ್ಯಾಶಿ, ಆರಾಮು, ವಯ್ಯಾರ, ಸೋಕು ಮತ್ತು ಈ ಲೋಕದ ಅಂದಚಂದದಲ್ಲಿ ಮಾಯ ಮೋಸದಲ್ಲಿ ಮುಳುಗಿ ಹೋಗಿದ್ದವಳು. ಕಣ್ಣು ಹೋಗಿದ್ಕೊಳ್ಳಿ ಗೊತ್ತಾತು. ಅಂದೇಖೋ रोशनी कितना अमूल्य है, हर इंसान को परमेश्वर यीशु मसीह भी उतना ही अमूल्य है ಅಂತ ಅವಳು ಕೊನೆಗೆ ಹೇಳ್ತಾ ಇದ್ದಾಳೆ. ಕುರುಡನಿಗೆ ದೃಷ್ಟಿ ಹೇಗೋ ಹಾಗೆ ಒಂದು ಮನುಷ್ಯನಿಗೆ ದೇವರಿಲ್ಲದಿದ್ರೆ ಅವನು ಜೀವನವೇ ಕತ್ತಲು ಎಂಬುದಾಗಿ. ನೋಡ್ರಿ, ಒಬ್ಬನ ಎಷ್ಟು ಚೆನ್ನಾಗಿ ಕೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ತಲೆ ಅಳ್ಳಾಡಿಸಿ ಕೇಳ್ತಾ ಇದ್ದಾನೆ. ಕರ್ತನಾಮಕ್ಕೆ ಮಹಿಮೆಯುಂಟಾಗಲಿ. ದೇವ್ರ ಮಕ್ಕಳೇ, ಅನೇಕ ಜನರು ಯೇಸುವನ್ನು ತಿಳಿದು ಅರ್ಥ ಮಾಡಿಕೊಂಡು ನಂಬಿ ಆತನ ಸುಖ ಸಮೃದ್ಧಿಯನ್ನು ಅನುಭವಿಸ್ತಾ ಇದ್ದಾರೆ. ಯಾಕೆ ನಾವು ಅದರಲ್ಲಿ ಮುಂದೆ ಹೋಗಬಾರ್ದು? ಇದರಲ್ಲಿ ಹೊಸ ಭಕ್ತರಿಗೆ ನೂತನವಾದಂಥ ವಿಶ್ವಾಸದ ಸಂದೇಶ ಕೂಡ ಇದೆ. ಯಾರೇ ಇರಲಿ, ಏಸಯ್ಯನನ್ನು ಕೂಗಿ ಪ್ರಾರ್ಥನೆ ಮೊರೆ ಇಟ್ಟರೆ ಅವರಿಗೆ ಖಂಡಿತವಾಗಿ ದೇವರವರ ಪ್ರಾರ್ಥನೆ ಕೇಳ್ತಾನೆ. ಕೆಲಸ ಇಲ್ಲ, ದುಃಖ ಬಾಧೆಯಲ್ಲಿದ್ದೀರಾ, ಆತನ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕ್ರಿ, ಎಲ್ಲ ದೇವರು ಸೇರಿಸ್ಕೊಡ್ತಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವ. ನೀವು ಅಂದುಕೊಂಡ್ರೆ ದೇವರು ನಿಮಗೆ ಸಣ್ಣ ಅಂಗಡಿ ಕೊಟ್ಟಿದ್ದಾನೆ, ಅಂಥದ್ದು ಫ್ಯಾಕ್ಟ್ರಿ ಕೊಡೋಗಿ ಮಾಡ್ತಾನೆ ದೇವರು. ಹಲ್ಲೆಲೂಯಾ. ಯಾವಾಗ ಆಮೇನ್ ಹೇಳುದು? ಆಮೇನ್. ದೇವ್ರ ಮಕ್ಕಳೇ, ಅಂಥ ದೇವರು ನೀವು ನಂಬಿರುವಂಥ ದೇವರು. ಎಲ್ಲರೂ ಎದ್ದಿನ ದೇವರಿಗೆ ಸಮರ್ಪಿಸೋಣ. ನಾವು ಮಾರ್ಕ್ ಸುವಾರ್ತೆ 10ನೇ ಅಧ್ಯಾಯ 46ರಿಂದ 52ನೇ ವಚನಗಳಿಗೆ ಓದಿರತಕ್ಕಂಥ ಸಂಗತಿ ವಾಸ್ತವಿಕವಾಗಿ ಅನೇಕರ ಜೀವನದಲ್ಲಿ ಬೆಳಕು ತಂದಿದ್ದಂತೆ ಯೆಸಯ್ಯ ಇವತ್ತಿಗೂ ನಿನ್ನೆ ಇವತ್ತು ಸದಾಕಾಲ ಮಾರ್ಪಾಟ ಇಲ್ಲದಂಥ ದೇವರಾಗಿದ್ದಾನೆ. ಆತನು ಕರುಣಾಮಯನಾಗಿದ್ದಾನೆ, ದಯಾಪರನಾಗಿದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ನನ್ನ ಜೊತೆಯಲ್ಲಿ ನೀವು ಪ್ರಾರ್ಥನೆಯಲ್ಲಿ ಏಕೀಭವಿಸಿ ಪ್ರಾರ್ಥನೆ ಮಾಡೋದಾದರೆ ಕರ್ತನಾದ ಯೇಸುವಿನ ಬಳಿಯಲ್ಲಿ ನಿಮ್ಮ ಪ್ರಾರ್ಥನೆ ಈಡೇರಿಸಲ್ಪಡ್ತದೆ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿರುವಂಥ ನಮ್ಮ ತಂದೆ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಎಷ್ಟೋ ಭಕ್ತರು, ಭಕ್ತಾದಿಗಳು, ವಿಶ್ವಾಸಿಗಳು, ಆತ್ಮೀಯರು, ಕೇಳತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರರು ನನ್ನ ಜೊತೆಯಲ್ಲಿ ಏಕೀಭವಿಸಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವರ ಪ್ರಾರ್ಥನೆಯನ್ನು ಕೇಳಕರ್ತನೆ. ನಿನ್ನ ಗಾಯಗಳ ಸ್ಥಾನ ಚಾಚಿ ಕರ್ತನೆ. ಅವರ ಜೀವನದಲ್ಲಿ ಬಂದಿರತಕ್ಕಂಥ ಕತ್ತಲಿನಂಥ ರೋಗಗಳು, ಕತ್ತಲಿನಂಥ ಸೆರೆಮನೆಯಂಥ ಬಾಧೆಗಳು, ಓ ಕರ್ತನೆ, ದಾಸತ್ವದಂಥ ಸಾಲಗಳು ಅವರನ್ನು ಕಾಡ್ತಾ ಇರುವುದಾದರೆ ಕರ್ತನೇ, ದೇವಾದಿದೇವನೇ, ನಿನಗೆ ಮೊರೆಡುವರು. ನಿನ್ನನ್ನು ಇವತ್ತು ನನ್ನ ಜೊತೆಯಲ್ಲಿ ಪ್ರಾರ್ಥನೆ ಮಾಡ್ತಿರ್ತಕ್ಕಂಥವ್ರು ಕರ್ತನೆ, ಅವರ ಸಂಕಟಗಳಿಂದ ಅವನು ಬಿಡುಗಡೆ ಮಾಡಿ ರಾಜ. ಅವರ ಅನಾರೋಗ್ಯಗಳಿಂದ ಕರ್ತನೆ ಅವನು ಸಂಪೂರ್ಣವಾಗಿ ಗುಣಪಡಿಸ್ಕರ್ತನೆ. ಅವರಿಗೆ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ ಸಿಗಲಿ ಕರ್ತನೆ. ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದುಷ್ಟ ಶಕ್ತಿಗಳನ್ನು ಕರ್ತನೆ, ದುರಾತ್ಮಗಳ ಶಕ್ತಿಗಳನ್ನು ಯೇಸು ಕ್ರಿಸ್ತು ನಾಮದಲ್ಲಿ ನಿರ್ಮೂಲ ಮಾತಾಡ್ತಾ ಇದ್ದಾನೆ ಕರ್ತನೆ. ನಮ್ಮ ದೇಶದಲ್ಲಿ ಶಾಂತಿ, ಸಮಾಧಾನ, ಆರೋಗ್ಯವನ್ನು ದಯಪಾಲಿಸ್ಕರ್ತನೆ. ನಮ್ಮ ದೇಶದಲ್ಲಿ ಆರ್ಥಿಕದಲ್ಲಿ ಆರೋಗ್ಯವನ್ನು ಕರ್ತನೆ, ಭೌತಿಕದಲ್ಲಿ ಆರೋಗ್ಯವನ್ನು ಕರ್ತನೆ, ಮತ್ತು ಕರ್ತನೆ ಸಾಮಾಜಿಕ ಕ್ಷೇತ್ರದಲ್ಲಿ ಆರೋಗ್ಯವನ್ನು ಕರ್ತನೆ, ರಾಜಕೀಯ ಕ್ಷೇತ್ರದಲ್ಲಿ ಆರೋಗ್ಯವನ್ನು ಅನುಗ್ರಹಿಸು ಕರ್ತನೆ. ಕೇಳತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರರ ಕುಟುಂಬದಲ್ಲಿ ಶಲೋಮ್, ಸಮಾಧಾನ,